ಸರ್ ಮೈನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಮಾಡ್ಬೇಕಂದ್ರೆ ಒಂದು ಕನ್ಸಿಸ್ಟೆನ್ಸಿ ಇರ್ಬೇಕಷ್ಟೇ ಸರ್. ಸ್ಕಿಲ್ ಎಲ್ಲರಿಗೂ ಇರುತ್ತೆ. ಮೈನು ಇಲ್ಲಿ ಟ್ಯೂನ್ ಅಪ್ ಮಾಡಬೇಕಾಗಿರೋದು ಸ್ಕಿಲ್ ನಲ್ಲ, ಮೈಂಡ್ ಸೆಟ್ ನ. ವಾರದಲ್ಲಿ ಪ್ರತಿ ಗುರುವಾರ 10 ಗಂಟೆಯಿಂದ 1 ಗಂಟೆವರೆಗೂ ಅದು ಫ್ರೀ ಕ್ಲಾಸಸ್ ಇರುತ್ತೆ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಹೆಂಗ್ ಕಳ್ಕೊಬಾರ್ದು ಅಂತ ಹೇಳ್ಕೊಡ್ತೀವಿ. 91 ಜನ ಕಳ್ಕೊಂತಾರೆ, 9 ಜನ ದುಡ್ಡು ಮಾಡ್ತಾರೆ. ಆ 9% ಅಲ್ಲಿ ಹೆಂಗ್ ಬರ್ಬೇಕು ಅಂತ ಫಸ್ಟ್ ಹೇಳ್ಕೊಡ್ತೀವಿ. 91% ಅಲ್ಲಿ ಯಾವ ತರ ಮಾಡಬಾರ್ದು ಅಂತ ಹೇಳ್ಕೊಡ್ತೀವಿ. ಅದ್ರಲ್ಲಿ SIP ಅಂದ್ರೆ ಏನು, SWP ಅಂದ್ರೆ ಏನು, ಹೆಂಗ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀವಿ. 18+ ಇದ್ರೆ ಯಾರು ಬೇಕಾದ್ರೂ ಅಟೆಂಡ್ ಆಗ್ಬೋದು. ಸುಮಾರು ವರ್ಷದಿಂದ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇತ್ತು. ದಿಸ್ ಇಸ್ ದ ಬೆಸ್ಟ್ ಫೀಲ್ಡ್ ನಾವು ಪ್ಯಾಸಿವ್ ಇನ್ಕಮ್ ಸೋರ್ಸ್ ನ ಕ್ರಿಯೇಟ್ ಮಾಡೋದಕ್ಕೆ. ಇವ್ರ ಕ್ಲಾಸ್ ಹೆಂಗಿದೆ ಸರ್? ಇವ್ರ ಕ್ಲಾಸ್ ಬಿಟ್ಟು ನಾನು ಬೇರೆ ಬೇರೆ ಸಾಕಷ್ಟು ಕಡೆ ಕಲ್ತಿದ್ದೀನಿ. ದಿಸ್ ಇಸ್ ದ ಬೆಸ್ಟ್ ಅಂತ ನನ್ಗನ್ಸಿದೆ. 4 months ಇಂದ ನಂದು 1,60,000 ನೆಟ್ ಪ್ರಾಫಿಟ್ ಆಗಿದೆ ಸರ್. ಇವ್ರ ಹತ್ರ ಕಲ್ತ ಮೇಲೆ ಆಗಿರೋಂಥ ಪ್ರಾಫಿಟ್ ಇದು. ನಾನು ಫ್ರೀ ಕ್ಲಾಸಸ್ ಬಂದ್ಮೇಲೆ 1-2 ಸಲ ವಿಸಿಟ್ ಮಾಡಿದ್ದೆ. ಆವಾಗಲೂ ಕೂಡ ಸಪೋರ್ಟಿವ್ ಸ್ಟಾಫ್ ಕೂಡ ತುಂಬಾ ನಮಗೆ ಕನ್ವೀನಿಯಂಟ್ ಆಗಿದ್ರು. ಡೌಟ್ ಇಟ್ಕೊಂಡು ಪ್ರತಿ ಸಲ ಬಂದಾಗಲೂ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಆಲ್ಗೋ ಇದು ಸೆಕೆಂಡ್ ಕ್ಲಾಸ್ ನಂದು, ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಮಾರ್ಕೆಟ್ ಬಿದ್ರು ಕೂಡ ನಮ್ಗೆ ಖುಷಿ ಏನಂದ್ರೆ ನಾನು 80 to 90,000 ಪ್ರಾಫಿಟ್ ಅಲ್ಲಿ ಇದ್ದೀನಿ. ನಾವು ಇಂಡಿಯನ್ಸ್ ಏನ್ ಅನ್ಕೊಂತೀವಿ, ಬರೀ ನಮ್ಗೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮಾತ್ರ ದುಡ್ಡಿರೋದು ಅನ್ಕೊಂತೀವಿ. ನಾವು USA, ಆಪಲ್, ಅಮೆಝಾನ್, ಟೆಕ್ ಕಂಪನೀಸ್ ಮರ್ತೋಗಿರ್ತೀವಿ. ಡಾಲರ್ ಇನ್ಕ್ರೀಸ್ ಆದಂಗೂ ನಮ್ದು ಮನಿ ಇಲ್ಲಿ ಇನ್ಕ್ರೀಸ್ ಆಗುತ್ತೆ. ಅಲ್ಲಿ ಡಾಲರ್ ಏನಾದ್ರು ಜಾಸ್ತಿ ಆಗ್ತಾ ಇದ್ರೆ ಇಲ್ಲಿ ನಮ್ಮ ಮನಿ ಕೂಡ ಇನ್ಕ್ರೀಸ್ ಆಗುತ್ತೆ. ನಾವು USA ಮಾರ್ಕೆಟ್ ಅಲ್ಲೂ ಸ್ವಲ್ಪ ಆಗ್ಬೋದು, ಇಂಡಿಯನ್ ಮಾರ್ಕೆಟ್ ಅಲ್ಲಿ ಕೂಡ ಸ್ವಲ್ಪ ಆಗ್ಬೋದು. ಈ ತರ ಡೈವರ್ಸಿಫೈ ಮಾಡಿದಾಗ ನಿಫ್ಟಿ ಬಿದ್ದಾಗ ಕೂಡ ನಮ್ಗೆ ದುಡ್ಡಾಗುತ್ತೆ. ನಾನು ಲಾಸ್ಟ್ ಮಂತ್ ಇಂದ ನವೀನ್ ಸತಿ ಜಾಯ್ನ್ ಆಗಿದ್ದೀನಿ. ಸ್ವಲ್ಪ ಕ್ಯಾಪಿಟಲ್ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಒಂದು ಬಲ್ಕ್ ಅಮೌಂಟ್ ಹಾಕೊಂಡು ಕೂತಿದ್ದೀನಿ. ಇವಾಗ ಆಲ್ಗೋ ಟ್ರೇಡಿಂಗ್ ಮಾಡ್ತಾ ಇದ್ದೀನಿ. ಸೊ ಲಾಸ್ಟ್ ಮಂತ್ ನಾನು ಹೆಚ್ಚು ಕಮ್ಮಿ ಒಂದು 26,000 ಪ್ರಾಫಿಟ್ ಅಲ್ಲಿ ಇದ್ದೀನಿ ಇಂಟ್ರಾಡೇನಲ್ಲಿ. ನೆಕ್ಸ್ಟ್ ಇನ್ನೊಂದು 26,000 ಇನ್ವೆಸ್ಟ್ಮೆಂಟ್ ಅಲ್ಲಿ ಪ್ರಾಫಿಟ್ ಅಲ್ಲಿ ಇದ್ದೀನಿ. ಓವರ್ ಆಲ್ ಒಂದು 50,000ವರೆಗೆ ನಂದು ಪ್ರಾಫಿಟ್ ಮಾಡಿದ್ದೀನಿ. ಒಂದು ಇನ್ವೆಸ್ಟ್ಮೆಂಟ್ ಅಂತ ನಾವು ಮಾಡಿದಾಗ ಅದನ್ನ ಇಮ್ಮಿಡಿಯೇಟ್ ವಿಡ್ರಾ ಮಾಡಬೇಕಾ ಅಥವಾ ಒಂದಿಷ್ಟು ಸಮಯ ಅದನ್ನ ಹಂಗೆ ಇಟ್ಟರೆ ಒಳ್ಳೇದ? ಹೂಡಿಕೆ ಅಂದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಇವಾಗ ನೀವು ಈಕ್ವಿಟಿ ಸೈಟ್ ಹೆಂಗ್ ತಗೊಂತೀರಾ, ಓಕೆ, ಹಂಗೆ ಒಂದು 5 ವರ್ಷ ವೆಯ್ಟ್ ಮಾಡೋದು, 4 ವರ್ಷ ವೆಯ್ಟ್ ಮಾಡೋದು, 6 ವರ್ಷ ವೆಯ್ಟ್ ಮಾಡೋದು. ಟ್ರೇಡಿಂಗ್ ಅಂದ್ರೆ ಕೆಲವರು ಮಾಡಿದ್ದಾರೆ, ನೋಡಿದ್ರೆ 25,000, 30,000, ಕೆಲವರು 1,60,000. ಇದನ್ನ ಶಾರ್ಟ್ ಟರ್ಮ್ ಅಲ್ಲೇ ಮಾಡ್ಬೋದು ನೀವು. ಅದಕ್ಕೆ ಸ್ಕಿಲ್ ಬೇಕು, ಎಕ್ಸ್ಟ್ರಾ ಸ್ಕಿಲ್ ಬೇಕಷ್ಟೇ. ಓಕೆ, ಇವ್ರಿಗೆಲ್ಲ ತರಗತಿಗಳು ವಾರಕ್ಕೆ ಒಂದಿನ ಇರುತ್ತೆ ಇಲ್ಲಿ. ಪ್ರತಿ ಶುಕ್ರವಾರ ಸ್ಟಾರ್ಟ್ ಆಗುತ್ತೆ ಕ್ಲಾಸು. ಓಕೆ, ಸಂಡೇ ಎಂಡ್ ಆಗುತ್ತೆ. ಮತ್ತೆ ಇನ್ನೊಂದು 15 days ಪ್ರಾಕ್ಟಿಕಲ್ ಆಗಿ ಟ್ರೈನಿಂಗ್ ಕೊಡ್ತೀವಿ. ಇವಾಗ ಏನ್ ಪ್ರಾಕ್ಟಿಕಲ್ ಆಗಿ ಟ್ರೈನಿಂಗ್ ಕೊಟ್ಟು ದುಡ್ಡು ಹೆಂಗ್ ಮಾಡ್ಸೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಜಾಯ್ನ್ ಆಗಿ ಒಂದಿಷ್ಟು ದಿನ ನಿಮ್ ಕ್ಲಾಸ್ ಅನ್ನು ಅಟೆಂಡ್ ಆದ್ರು, ನೆಕ್ಸ್ಟ್ ಕನ್ಫ್ಯೂಷನ್ಸ್ ಬಂತು ಅವ್ರಿಗೆ, ಅವಾಗ ಏನ್ ಮಾಡ್ಬೇಕು? ಸ್ಟೂಡೆಂಟ್ಸ್ ಕೆಲವರು 1 ವರ್ಷದಿಂದ ಬರ್ತಾ ಇದಾರೆ, ಕೆಲವರು 2 years ಇಂದ ಬರ್ತಾ ಇದಾರೆ. ಎಕ್ಸ್ಟ್ರಾ ಫೀಸ್ ಅಂತ ಏನು ಇಲ್ಲ ಸರ್. ಎಷ್ಟು ವರ್ಷ ಬೇಕಾದ್ರೂ ಅವ್ರು ಬರ್ಬೋದು, ಇಲ್ಲಿ ಕಲ್ತ್ಕೋಬಹುದು ಸರ್. ಬೆಂಗಳೂರಲ್ಲಿ ಮಾತ್ರ ನಿಮ್ಮ ಸೆಂಟರ್ ಇರೋದಾ ಅಥವಾ ಬೇರೆ ಕಡೆನೂ ಇದೆಯಾ? ಆಲ್ರೆಡಿ ಇದು ಬ್ರಾಂಚ್ 1. ಬ್ರಾಂಚ್ 2 ಬಂದ್ಬಿಟ್ಟು ಮೈಸೂರು ಕುವೆಂಪು ನಗರದಲ್ಲಿದೆ. ದೇವನಹಳ್ಳಿಯಲ್ಲಿ ಇನ್ನೊಂದು 15 ದಿವಸ ಆಲ್ರೆಡಿ ಎಲ್ಲ ಕ್ಲಾಸ್ ವರ್ಕ್ ಎಲ್ಲ ನಡೆದಿದೆ. ಅದು ಬ್ರಾಂಚ್ ನಂಬರ್ 3. ಯಾಕಂದ್ರೆ ನಾರ್ತ್ ಅಲ್ಲಿ ಬೆಂಗಳೂರಲ್ಲಿ ಯಾವ್ದು ಇಲ್ಲ ಅಂತ ಇದ್ರು. ಸೊ ನಾರ್ತ್ ಬೆಂಗಳೂರು ತಗೊಂಡ್ ಹೋಗ್ಬೇಕು. ಯಾರಾದ್ರೂ ಕಲಿಯೋರು ಇದ್ರೆ ಅಲ್ಲಿಗೂ ಬನ್ನಿ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾನಿವತ್ತು ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿರುವಂತಹ ಟ್ರೇಡಿಂಗ್ ಹಬ್ನ ಒಳಭಾಗದಲ್ಲಿದ್ದೀನಿ. ನೋಡಿ, ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಕಳೆದ ಅನೇಕ ವರ್ಷಗಳಿಂದ ಅನೇಕ ವಿಡಿಯೋಸ್ಗಳನ್ನು ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ನಾವು ಪ್ರಸಾರ ಮಾಡಿದ್ದೀವಿ. ಆದರೆ ಇದನ್ನು ಏನೂ ತಿಳಿಯದೆ ನೀವು ಟ್ರೇಡನ್ನು ಮಾಡಬೇಡಿ ಅಂತಲೂ ಕೂಡ ಅಲ್ಲಿ ತಜ್ಞರಿಂದ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಇವತ್ತು ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಹಬ್ನ ಒಳಗಡೆ ಯಾಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ಇದು ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. ಇಲ್ಲಿ ನವೀನ್ ಅಂತ ಸರ್ ಇದ್ದಾರೆ. ಸೊ ಕಳೆದ ಬಾರಿ ಒಂದು ವಿಡಿಯೋಸ್ ಮುಖಾಂತರ ಸ್ಟಾಕ್ ಮಾರ್ಕೆಟ್ನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಅವರಿಂದ ಕೊಡುವಂಥ ಪ್ರಯತ್ನವನ್ನು ನಾನು ಮಾಡಿದ್ದೆ. ಆದರೆ ಈ ಬಾರಿ ಅವರ ಕ್ಲಾಸ್ ಹೆಂಗಿರುತ್ತೆ, ಕ್ಲಾಸ್ಗೆ ಅಟೆಂಡ್ ಆಗಿರುವವರ ಒಂದು ರಿವ್ಯೂವನ್ನು ತಗೊಳ್ಳೋಣ. ಜೊತೆಗೆ ನಿಮಗೇನಾದರೂ ಕಲಿಬೇಕು ಅನ್ನುವಂಥ ಆಸಕ್ತಿ ಇದ್ದರೆ ನೀವು ಇಲ್ಲಿಗೆ ಬರೋದಕ್ಕೆ ಅನುಕೂಲ ಆಗಲಿ ಅಂತಲೇ ಈ ವಿಡಿಯೋನ ಮಾಡಿದ್ದೀನಿ. ಈಗ ನಾನು ಒಳಗಡೆ ಹೋಗ್ತೀನಿ, ಅಲ್ಲಿ ಅವರ ಕ್ಲಾಸ್ ನಡೀತಾ ಇದೆ. ಜೊತೆಗೆ ಇಲ್ಲಿ ಫ್ರೀ ಕ್ಲಾಸ್ ಕೂಡ ನಡೀತಾ ಇದೆ. ಸೊ ಅದ್ರ ಬಗ್ಗೆ ಮಾಹಿತಿ ಕೊಡಬೇಕು ಅಂತಲೇ ಇವತ್ತು ಇಲ್ಲಿಗೆ ಬಂದಿದ್ದೀನಿ. ಅದು ಅಲ್ಲದೆ ವಾರಕ್ಕೆ 1 ದಿನ ನೀವು ಫ್ರೀ ಮಾಡ್ಕೊಂಡು ಇಲ್ಲಿಗೆ ಬಂದರೆ ನಿಮಗೆ ಇಲ್ಲಿ ಸ್ಟಾಕ್ ಮಾರ್ಕೆಟ್ನ ಬಗ್ಗೆ ಏನು ಟ್ರೈನ್ ಮಾಡ್ಬೋದು ಅದನ್ನು ಇಲ್ಲಿ ನವೀನ್ ಸರ್ ಮಾಡ್ತಾ ಇದ್ದಾರೆ. ಸರ್ ಬನ್ನಿ, ಒಳಗಡೆ ಕ್ಲಾಸ್ ನಡೀತಿದೆ, ನೋಡಿಕೊಂಡು ನವೀನ್ ಸರ್ ಜೊತೆ ಮಾತಾಡ್ಕೊ ಬರೋಣ. ಸರ್ ನಮಸ್ತೆ. ನಮಸ್ತೆ. ಕಳೆದ ಬಾರಿ ನಿಮ್ಮ ಒಂದು ಇನ್ಸ್ಟಿಟ್ಯೂಷನ್ಗೆ ನಾವು ಇಲ್ಲಿಗೆ ಬಂದಿದ್ವಿ. ಸೊ ಒಂದಿಷ್ಟು ಸ್ಟಾಕ್ ಮಾರ್ಕೆಟ್ನ ಬಗ್ಗೆ, ಇಲ್ಲಿ ನಡೆಯುವಂಥ ಕ್ಲಾಸ್ನ ಬಗ್ಗೆ, ಇಲ್ಲಿಯ ಸ್ಟೂಡೆಂಟ್ಗಳ ರಿವ್ಯೂವನ್ನು ಕೂಡ ಕಳೆದ ಬಾರಿ ನಾವು ಪ್ರಸಾರ ಮಾಡಿದ್ವಿ. ಸೊ ಈ ಬಾರಿ ಅದಾದ ನಂತರ ಸುಮಾರು ಬದಲಾವಣೆಗಳಾಯಿತು, ಯುದ್ಧ ಆಯಿತು. ಸೊ ಕೆಲವೊಂದು ಸಲ ಮೇಲಕ್ಕೆ ಹೋಯಿತು, ಕೆಳಗಡೆ ಹೋಯಿತು. ಈ ಥರ ಎಲ್ಲ ತುಂಬ ಕನ್ಫ್ಯೂಷನ್ಸಲ್ಲಿ ನಮ್ಮ ಆಡಿಯನ್ಸ್ ಇದ್ದಾರೆ ಅನ್ನೋದು ಕೂಡ ಗೊತ್ತಾಯಿತು. ಸೊ ಅದಕ್ಕೂ ಮುಂಚೆ ನಾನು ಇಲ್ಲಿ ಹೊರಗಡೆ ಬಂದಾಗ ಒಂದಿಷ್ಟು ಜನರ ಹತ್ರ ಕೇಳಿದ್ದು, ಇಲ್ಲಿ ಫ್ರೀ ಕ್ಲಾಸ್ ಕೂಡ ನಡೆಯುತ್ತೆ ಅಂತ. ಅದು ಯಾವ ದಿನ ನಡೆಯುತ್ತೆ, ಈ ಫ್ರೀ ಕ್ಲಾಸ್ಗಳನ್ನು ತಿಂಗಳಲ್ಲಿ ಎಷ್ಟು ದಿನ ನೀವು ಮಾಡ್ತೀರಿ, ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ಬೋದಾ? ಸರ್,
ಬಂದಿದ್ದಕ್ಕೆ ಥ್ಯಾಂಕ್ಸ್ ಫಸ್ಟ್ ಸಂದೀಪ್ ಸರ್. ಸೆಕೆಂಡ್ ಟೈಮ್ ಬರ್ತಾ ಇರೋದು. ಸೊ ಫ್ರೀ ಕ್ಲಾಸ್ ಅನ್ನೋದು ಪ್ರತಿ ಗುರುವಾರ ನಡೆಯುತ್ತೆ. ಅಲ್ಲಿ ಏನ್ ಹೇಳ್ಕೊಡ್ತೀವಿ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಹೆಂಗ್ ಕಳ್ಕೊಬಾರ್ದು ಅಂತ ಹೇಳ್ಕೊಡ್ತೀವಿ. ಓಕೆ, ಪಡ್ಕೊಳೋದು ಬೇರೆ, ಫಸ್ಟ್ ಹೆಂಗ್ ಕಳ್ಕೊಬಾರ್ದು. ನೀವು 91% ಸೆಬಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ 91 ಜನ ಕಳ್ಕೊಂತಾರೆ, 9 ಜನ ದುಡ್ಡು ಮಾಡ್ತಾರೆ ಅಂತ. ಓಕೆ, ಆ 9% ಅಲ್ಲಿ ಹೆಂಗ್ ಬರ್ಬೇಕು ಅಂತ ಫಸ್ಟ್ ಹೇಳ್ಕೊಡ್ತೀವಿ. 91% ಅಲ್ಲಿ ಯಾವ ತರ ಮಾಡಬಾರ್ದು ಅಂತ ಹೇಳ್ಕೊಡ್ತೀವಿ. ಅಲ್ಲಿ ಸ್ಮಾಲ್ ಏನೇನಿದೆ ಅಂತ ಹೇಳ್ಕೊಡ್ತೀವಿ. ಅದ್ರಲ್ಲಿ SIP ಅಂದ್ರೆ ಏನು, SWP ಅಂದ್ರೆ ಏನು, ಸೊ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾಕೆ ದುಡ್ಡು ಕಳ್ಕೊಬಾರ್ದು, ಹೆಂಗ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀವಿ. ಯಾರು ಬೇಕಾದ್ರೂ 18+ ಇದ್ರೆ ಯಾರು ಬೇಕಾದ್ರೂ ಅಟೆಂಡ್ ಆಗ್ಬೋದು. ವಾರದಲ್ಲಿ ಪ್ರತಿ ಗುರುವಾರ 10 ಗಂಟೆಯಿಂದ 1 ಗಂಟೆವರೆಗೂ ಅದು ಫ್ರೀ ಕ್ಲಾಸಸ್ ಇರುತ್ತೆ. ಯಾರು ಬೇಕಾದ್ರೂ ಬರ್ಬೋದು, ಅದು ಫ್ರೀನೇ. ನೀವೇನ್ ದುಡ್ಡು ಪೇ ಮಾಡಬೇಕಾಗಿಲ್ಲ. ದುಡ್ಡು ಯಾವ್ದಕ್ ಪೇ ಮಾಡಿ ಅಂದ್ರೆ ನಾವು ಡಿಗ್ರಿ ಕೋರ್ಸ್ ಮಾಡ್ತೀವಲ್ಲ ಅದಕ್ಕೆ ಪೇ ಮಾಡಿ. 1ನೇ ಕ್ಲಾಸಿಂದ PUC ವರೆಗೂ ನಾವು ಫ್ರೀ ಆಗಿ ಹೇಳ್ಕೊಡ್ತೀವಿ. ಓಕೆ, ಸೂಪರ್. ಇವತ್ತು ಮಂಗಳವಾರ, ಇವತ್ತು ಏನ್ ಕ್ಲಾಸ್ ನಡೀತಾ ಸರ್? ಇವತ್ತು ಟ್ರೇಡರ್ಸ್ ಮೀಟಪ್ ಅಂತ ಒಂದು ಮೀಟಪ್ ಮಾಡಿದ್ವಿ. ಓಕೆ, ಅಂದ್ರೆ ಪ್ರತಿ ಒಂದು 3 ಮಂತ್ಸ್ ಆದ್ಮೇಲೆನೂ ನಮ್ದು AI ಟ್ರೇಡಿಂಗ್ ಅಂತ ಒಂದು ಕಾನ್ಸೆಪ್ಟ್ ಇದೆ, ಆಲ್ಗೋ ಟ್ರೇಡಿಂಗ್ ಅಂತ. ಓಕೆ, ಯಾರ್ಯಾರು ವರ್ಕಿಂಗ್ ಪ್ರೊಫೆಷನ್ ಇದಾರೆ, ಯಾರ್ಯಾರು ಮನೇಲಿ ಕೂತಿರ್ತಾರೆ, ಅವ್ರಿಗೆಲ್ಲಾನು ಮನೇಲಿ ಕೂತ್ಕೊಂಡೆ ಟ್ರೇಡ್ ಮಾಡಕ್ಕೆ ಡೈಲಿ ಚಾರ್ಟ್ ನೋಡಕ್ ಆಗಲ್ಲ. ಅವ್ರಿಗೊಂದು ಸಾಫ್ಟ್ವೇರ್ ಇದೆ ನಮ್ದು, ಆಲ್ಗೋ ಸಾಫ್ಟ್ವೇರ್ ಅಂತ. ಅದು ಕೊಟ್ರೆ ಅವ್ರು ಆರಾಮಾಗಿ ದುಡ್ಡು ಮಾಡ್ಬೋದು ಕುತ್ಕೊಂಡು. ಓಕೆನಾ? ಸೊ ಅದು ಆಲ್ಗೋ ಸಾಫ್ಟ್ವೇರ್ ಇವಾಗ ಟ್ರೇಡರ್ಸ್ ಮೀಟಪ್ ಅಂತಿದೆ, ಆ ಟ್ರೇಡರ್ಸ್ ಮೀಟಪ್ ಮಾಡಿದೀವಿ. ಈಗ ನಿಮ್ ಕ್ಲಾಸ್ ಆಗ್ಬೇಕಾದ್ರೆ ಮಿಡ್ಲ್ ಅಲ್ಲಿ ನಾನು ಬಂದೆ. ಸೊ ಐ ಥಿಂಕ್ ನಿಮ್ಗೆ ಏನೋ ಡಿಸ್ಟರ್ಬ್ ಆಗಿಲ್ಲ ಅಂತ ಡಿಸ್ಟರ್ಬ್ ಆಗಿದೆ. ಸೊ ಇಲ್ಲಿ ಇದಾರೆ, ಈಗ ಕ್ಲಾಸ್ ಅಟೆಂಡ್ ಆಗಿರುವಂತ ಸ್ಟೂಡೆಂಟ್ಸ್ ಗಳು ಇಲ್ಲೇ ಇದಾರೆ. ಸೊ ಅವರಿಂದ ಒಂದು ಮಾಹಿತಿ ಮಧ್ಯೆ ನಾನು ತಗೊಂಡು, ಮಹೇಶ್ ಸರ್ ಅಂತ, 1 ವರ್ಷ ಲಾಯರ್ ಪ್ರೊಫೆಷನ್ ಅಲ್ಲಿ. ಓಕೆ, ಸರ್ ನಿಮ್ಗೆ ಹೇಗೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಬಂದಿದೆ? ಸರ್, ನನಗೆ ಸುಮಾರು ವರ್ಷದಿಂದ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇತ್ತು. ಆಲ್ಮೋಸ್ಟ್ ಒಂದು 2017 ಇಂದನು. ನನಗೆ ಏನಕ್ಕೆ ಇದರಲ್ಲಿ ಇಂಟ್ರೆಸ್ಟ್ ಬಂತು ಅಂದರೆ, ನಾನೊಂದು ಪಾಸಿವ್ ಇನ್ಕಮ್ ಸೋರ್ಸ್ನ ಕ್ರಿಯೇಟ್ ಮಾಡಬೇಕು ಅಂತ ಆ ಒಂದು ಥಾಟಿಂದ ಇದ್ರ ಮೇಲೆ ಇಂಟ್ರೆಸ್ಟ್ ಬಂತು. ದಿಸ್ ಇಸ್ ದ ಬೆಸ್ಟ್ ಫೀಲ್ಡ್ ನಾವು ಪಾಸಿವ್ ಇನ್ಕಮ್ ಸೋರ್ಸ್ನ ಕ್ರಿಯೇಟ್ ಮಾಡೋದಕ್ಕೆ. ಇದು ಬೆಸ್ಟ್ ಫೀಲ್ಡ್ ಆದರೂ ಕೂಡ ಇಲ್ಲಿ ತುಂಬ ಜನ ಯಾಮಾರೋರು ಇದ್ದಾರೆ, ದುಡ್ಡನ್ನು ಕಳ್ಕೊಳ್ಳೋರು ಇದ್ದಾರೆ. ದುಡ್ಡು ಪಡೆಯೋದಕ್ಕಿಂತ ನನಗೆ ಲಾಸ್ ಆಯಿತು ಅನ್ನೋರೇ ಜಾಸ್ತಿ ಇದ್ದಾರೆ. ನನಗನ್ಸೋದು ಸರಿಯಾಗಿ ತಿಳುವಳಿಕೆ ಇಲ್ಲದೆ ಬಂದರೆ ಈ ಥರ ಸಮಸ್ಯೆಗಳಾಗತ್ತೆ. ಸೊ ಏನಾದರೂ ತಿಳ್ಕೋಬೇಕು ಅಂತ ಹೇಳಿದ್ರೆ ಈ ಥರ ಕ್ಲಾಸ್ಗಳನ್ನು ಅಟೆಂಡ್ ಆಗಬೇಕು ಅಂತ ತುಂಬ ಜನ ಹೇಳ್ತಾರೆ. ಇವ್ರ ಕ್ಲಾಸ್ ಹೆಂಗಿದೆ ಸರ್? ಸರ್, ಇವ್ರ ಕ್ಲಾಸು ತುಂಬ ಚೆನ್ನಾಗಿದೆ ಸರ್. ಯಾಕೆಂದರೆ ಇವ್ರ ಕ್ಲಾಸ್ ಬಿಟ್ಟು ನಾನು ಬೇರೆ ಸಾಕಷ್ಟು ಕಡೆ ಕಲ್ತಿದ್ದೀನಿ. ದಿಸ್ ಇಸ್ ದ ಬೆಸ್ಟ್ ಅಂತ ನನಗನ್ಸಿದೆ. ಓಕೆ, ಹೌದಾ? ಹಾಗಾದರೆ ವೀಕ್ಷಕರು ಇವರಿಗೆ ಕಾಂಟ್ಯಾಕ್ಟ್ ಮಾಡಿ ಬರಬಹುದು. ಖಂಡಿತ ಸರ್, ಖಂಡಿತ ಬರ್ಬೋದು, ಖಂಡಿತ ನಂಬೋದು. ನಾವು ಪ್ರಾಫಿಟ್ಸ್ ಮಾಡ್ಬಿಟ್ಟು ಹೇಳ್ತಾ ಇದ್ವಿ, ಎಕ್ಸ್ಪೀರಿಯನ್ಸ್ ಡೇ ಆಗಿ ಹೇಳ್ತಾ ಇದ್ವಿ. ನಾವು ಮೊಬೈಲಲ್ಲಿ ಇರಿಸ್ಕೊಂಡಿದ್ದೀರಾ, ನೋಡ್ತಾ ಇದ್ರಿ ಅವಾಗಿಂದ. ಇವತ್ತಿನ ಕ್ಲಾಸ್ ನಿಮ್ಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ? ಖಂಡಿತ ಹೆಲ್ಪ್ಫುಲ್ ಆಗಿದೆ ಸರ್. 4 ಮಂತ್ಸಿಂದ ನಂದು 1,60,000 ನೆಟ್ ಪ್ರಾಫಿಟ್ ಆಗಿದೆ ಸರ್. 4 ಮಂತ್ಸಿಂದ ಇಲ್ಲಿ ಅವಾಗಿಂದನೂ ಕ್ಲಾಸಿಗೆ ಬರ್ತಿದ್ರ ಅಥವಾ ನೀವೇ ಓನ್ ಆಗಿ ರಿಸ್ಕ್ ತಗೊಂಡು ಮಾಡಿದ್ದ, ಹೇಗೆ ಸರ್? ಇವ್ರ ಹತ್ರ ಕಲಿಯೋಕ್ಕಿಂತ ಮುಂಚೆ ನಾನೇ ಓನ್ ಆಗಿ ಮಾಡ್ತಿದ್ದೆ. ಇವ್ರ ಹತ್ರ ಕಲ್ತ ಮೇಲೆ ಆಗಿರೋಂಥ ಪ್ರಾಫಿಟ್ ಇದು. ಇವ್ರ ಸ್ಟ್ರಾಟಜಿ ಹೇಳ್ಕೊಟ್ಟ ಮೇಲೆ ಆಗಿರೋ ಇಲ್ಲೇ ಪ್ರಾಫಿಟ್ ಅನ್ನ ಇವ್ರು ಶೋ ಮಾಡಿದ್ರು. ಕಲ್ತ್ಕೊಂಡ್ ಮಾಡಿ, ಅದಕ್ಕೆ ಆದಂತ ರಿಸ್ಕ್ ಇರುತ್ತೆ, ಅದಕ್ಕೆ ಆದಂತ ರಿವಾರ್ಡ್ ಇರುತ್ತೆ. ಅಲ್ಲಿ ಪ್ರಾಫಿಟ್ ನೋಡಿ ಇನ್ಫ್ಲೂಯೆನ್ಸ್ ಆಗೋದಲ್ಲ. ಫಸ್ಟ್ ಡ್ರೈವಿಂಗ್ ಕಲ್ತ್ಕೊಬೇಕು, ಆಮೇಲೆ ಹೈವೇಗೆ ಎತ್ಕೊಂಡು ಹೋಗಿ ಮಾಡಬೇಕು. ಅವ್ರು ಮಾಡಿರೋದು ಅದನ್ನ ನೀಟಾಗಿ ಕಲ್ತ್ಕೊಂಡಿದ್ದಾರೆ, ಆಮೇಲೆ ದುಡ್ಡು ಮಾಡಿ. ಕಲಿದೆ ಮಾಡಿದ್ರೆ ರಾಂಗ್ ಪಾತ್ ಆಗುವಂತ ಚಾನ್ಸಸ್ ಇರುತ್ತೆ. ಇಲ್ಲಿ ದುಡ್ಡು ಎಷ್ಟು ಬೇಗ ಆಗುತ್ತೋ ದುಡ್ಡು ಅಷ್ಟೇ ಬೇಗ ಈಸಿಯಾಗಿ ಹೋಗುತ್ತೆ, ಕಲ್ತಿಲ್ಲ ಅಂದ್ರೆ. ಕಲ್ತಿಲ್ಲ. ಎಸ್ ಸರ್, ಇಲ್ಲೊಬ್ರು ಇದ್ದಾರೆ, ಇನ್ನೊಬ್ರು. ಸೊ ಇವ್ರನ್ನ ಮಾತಾಡ್ಸೋಣ. ಸರ್, ನೀವು ಎಲ್ಲಿಂದ ಬಂದಿದ್ದೀರಿ? ಸರ್, ನಮ್ದು ವಿಜಯನಗರದಿಂದ ಬಂದಿರೋದು. ಓಕೆ, ಇವ್ರನ್ನೇ ಹೆಂಗೆ ಆಯ್ಕೆ ಮಾಡ್ಕೊಂಡ್ರಿ? ತುಂಬಾ ಕಡೆ ಹೇಳ್ಕೊಡ್ತೀನಿ, ಬನ್ನಿ ನಿಮ್ಮ ದುಡ್ಡನ್ನು ಡಬಲ್ ಮಾಡಿ ತೋರಿಸ್ತೀವಿ, ಹಾಗೆ ಹೀಗೆ ಅನ್ನೋರು ಇದ್ದಾರೆ. ಸೊ ಇವರೇ ಹೆಂಗೆ ಸಿಕ್ಕಿದ್ರು ನಿಮಗೆ? ಸೊ ನಾವಿಲ್ಲಿ ಬರೋಕ್ಕೂ ಮುಂಚೆ ಏನು ಮಾಡು, ಒಂದು ಫ್ರೀ ಟ್ರೈನ್ ಅಪ್ ಕ್ಲಾಸ್ ಅಂತ ಇರುತ್ತಲ್ಲ, ಸೊ ಅಲ್ಲಿ ವಿಸಿಟ್ ಮಾಡಿದಾಗ ನಮ್ಗೆ ಒಂದು ಹೋಪ್ ಬಂತು. ಓಕೆ, ಇಲ್ಲಿ ಬಂದರೆ ಒಂದು ವಿಸಿಟ್ ಮಾಡಿದ್ರೆ ನಮ್ಗೆ ಇವ್ರ ಹತ್ರ ಒಂದು ವರ್ಕೌಟ್ ಆಗುತ್ತೆ. ಯಾಕಂದ್ರೆ ನಾವೀಗ ಒಂದು ಎಷ್ಟೋ ಸಮ್ ಅಮೌಂಟ್ ಕೊಟ್ಟು ಬರೋದಕ್ಕಿಂತ ಮುಂಚೆ ಒಂದು ಫ್ರೀ ಟ್ರೈನ್ ಅಪ್ ಕ್ಲಾಸ್ ಇದ್ದಾಗ ಅವ್ರ ಆಕ್ಟಿವಿಟೀಸ್ ಆಗಲಿ, ಅವ್ರಿಗೆ ಎಷ್ಟು ನಾಲೆಜ್ ಇದೆ ಅಂತ ಅಟ್ಲೀಸ್ಟ್ ಸ್ವಲ್ಪ ಗೊತ್ತಿರುತ್ತಲ್ಲ. ಈಗ ನಾಲೆಡ್ಜು ಮಾರ್ಕೆಟ್ಗೆ ಯಾರೇ ಬರೋಕ್ಕೂ ಬಿಫೋರ್ ಸ್ವಲ್ಪ ಗೊತ್ತಿರುತ್ತೆ ಮಾರ್ಕೆಟ್ ಅಂದರೆ ಏನು ಅಂತ. ಅವ್ರು ಎಕ್ಸ್ಪ್ಲೇನ್ ಮಾಡೋದಕ್ಕೂ ನಮ್ಗೆ ಗೊತ್ತಾಗುತ್ತೆ. ಓಕೆ, ಇವ್ರು ಒಳ್ಳೆ ಟ್ರೈನ್ ಅಪ್ ಇದ್ದಾರೆ, ನಮ್ಗೆ ಚೆನ್ನಾಗಿ ಲೈಕ್ ಸಪೋರ್ಟಿವ್ ಎಲ್ಲ ಕೊಡ್ತಾರೆ ಅಂತ. ನಾನು ಫ್ರೀ ಕ್ಲಾಸಸ್ ಬಂದಮೇಲೆ 1-2 ಸಲ ವಿಸಿಟ್ ಮಾಡಿದ್ದೆ. ಆವಾಗಲೂ ಕೂಡ ಸಪೋರ್ಟಿವ್ ಸ್ಟಾಫ್ ಕೂಡ ತುಂಬ ನಮಗೆ ಕನ್ವೀನಿಯಂಟ್ ಆಗಿದ್ರು. ಸೊ ಅದರಿಂದ ಏನಾಯಿತು, ನಮಗೂ ಸ್ವಲ್ಪ ಒಂದು ಟ್ರಸ್ಟ್ ಬಿಲ್ಡ್ ಆಯಿತು. ಆ್ಯಕ್ಚುಲಿ ನಾನು 1 ಇಯರ್ ಸ್ಟೂಡೆಂಟೇ, ಇನ್ನೂ ಬರ್ತಾ ಇದ್ದೀನಿ. ನಾನು ಒಂದ್ಸಾಗ್ಲಿ ಯಾಕೆ ಬಂದೆ, ಏನಕ್ಕೆ ಬಂದೆ, ಏನೂ ಕೇಳಿಲ್ಲ. ಬಂದಾಗ ನನಗೆ ಡೌಟ್ ಈಸಿಯಾಗಿ ಕ್ಲಾರಿಫೈ ಮಾಡ್ತಾರೆ, ಎಷ್ಟೇ ಬಿಸಿ ಇದ್ರು. ನೀವು ಪ್ರತಿ ಸಲ ಬಂದಾಗಲೂ ಅವ್ರು ಹೇಳ್ಕೊಡ್ತಾರೆ? ಪ್ರತಿ ಸಲ ಬಂದಾಗ ಹೇಳ್ಕೊಡ್ತಾರೆ. ಲಾಸ್ಟ್ ನಿಮ್ಗೆ ಏನೋ ಮನೆಗೆ ಹೋದಾಗ ಏನೋ ಒಂದು ಡೌಟ್ ಬಂತು, ಆ ಸಮಯದಲ್ಲಿ ಆಬ್ವಿಯಸ್ಲಿ ಈಗ ನಾವು ಇಲ್ಲಿ ಅವ್ರು ಫಸ್ಟ್ ಹೇಳ್ಕೊಟ್ಟಿರೋ, ನಾನು ಏನು ಹೇಳ್ಕೊಡ್ತೀನಿ ಮನೇಲಿ ನೀವು ಸ್ವಲ್ಪ ಕಲ್ತ್ಕೊಳ್ಳಿ ಅಂತ ಹೇಳಿದ್ರು. ಅಲ್ಲಿ ನಾವು ಕಲ್ತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರೆ ನಂಗೆ ಬರೋದು ಡೌಟ್ಸ್ಗಳು. ಇಲ್ಲೇ ನಮಗೆ ಏನು ಡೌಟ್ ಬರಲ್ಲ, ಅವ್ರು ಹೇಳೋದಕ್ಕೂ ಅಂತೀವಿ ಅಲ್ವಾ. ಸೊ ಹಂಗಾಗಿ ನಾನು ಡೌಟ್ ಇಟ್ಕೊಂಡು ಪ್ರತಿ ಸಲ ಬಂದಾಗಲೂ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಅದೊಂದು ತುಂಬ ಖುಷಿ ಆಯಿತು. ಲೈಕ್ ನಾವು ಈಗ ನೆಕ್ಸ್ಟ್ ಆಲ್ಗೋದು ಅಷ್ಟೇ, ಆಲ್ಗೋ ಇದು ಸೆಕೆಂಡ್ ಕ್ಲಾಸ್ ನಂದು. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ, ಬನ್ನಿ ಅಟ್ಯಾಚ್ ಮಾಡ್ತೀನಿ ಅಂತ ಹೇಳ್ತಾರೆ. ಬಟ್ ನಾನು ಬೈಯಿಂಗ್ ಅಂತ ಹೇಳಿ ಅವ್ರು ಮಾಡಬೇಡಿ, ಸೆಲ್ಲಿಂಗೇ ಮಾಡಿ ಅಂತ ನಾವು ತುಂಬ ಲಾಭದಲ್ಲಿ ಇದ್ದೀರಾ. ಆಬ್ವಿಯಸ್ಲಿ ಆಕ್ಚುಲಿ ಮಾರ್ಕೆಟ್ ಬಿದ್ದರೂ ಕೂಡ ನಮ್ಗೆ ಖುಷಿ ಏನಂದರೆ ಈಗ ನಾನು 80 to 90,000 ಪ್ರಾಫಿಟ್ ಅಲ್ಲಿ ಇದ್ದೀನಿ. ಪ್ರಾಫಿಟ್ ಅಲ್ಲಿ ಇದ್ದೀರಿ. ಯಾರು ಪ್ರಾಫಿಟ್ ಅಲ್ಲಿ ಇರಲ್ಲ. ಸೊ ಮಾಡ್ಬೋದಾ ನೀವು? ಮಾಡ್ಬೋದು ಸರ್, ತೊಂದರೆ ಇಲ್ಲ.
ಇಲ್ಲಿದೆಯಲ್ಲ. ಇವತ್ತು ಕೂಡ ಮಾರ್ಕೆಟ್ ಡೌನ್, ನಿಫ್ಟಿ ಡೌನ್ ಇದ್ದು ನನ್ನ ಮಾರ್ಕೆಟ್ ಪ್ಲಸ್ ಅಲ್ಲ ಇದೆ ಇವತ್ತು. ಸೂಪರ್ ಸೂಪರ್ ಸರ್ ಸರ್. ಈಗ ಯಾಕೆ ಪ್ಲಸ್ ಅಲ್ಲಿ ಇದಾರೆ ಅಂತ ಹೇಳ್ತೀನಿ ಸರ್. okay. ಸೊ ನಾವು ಇಂಡಿಯನ್ಸ್ ಏನ್ ಅನ್ಕೊಂತೀವಿ, ಬರೀ ನಮ್ಗೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮಾತ್ರ ದುಡ್ಡಿರೋದು ಅನ್ಕೊಂತೀವಿ. ಓಕೆ, ನಾವು US ಆಪಲ್, ಅಮೆಝಾನ್, ಟೆಕ್ ಕಂಪ್ನೀಸ್ ಮರ್ತೋಗಿರ್ತೀವಿ. ಡಾಲರ್ ಇನ್ಕ್ರೀಸ್ ಆದಂಗೂ ನಮ್ದು ಮನಿ ಇಲ್ಲಿ ಇನ್ಕ್ರೀಸ್ ಆಗುತ್ತೆ. ಓಕೆ, ಅಲ್ಲಿ ಡಾಲರ್ ಏನಾದ್ರು ಜಾಸ್ತಿ ಆಗ್ತಾ ಇದ್ರೆ ಇಲ್ಲಿ ನಮ್ಮ ಮನಿ ಕೂಡ ಇನ್ಕ್ರೀಸ್ ಆಗುತ್ತೆ. ನಾವು USA ಮಾರ್ಕೆಟ್ ಅಲ್ಲೂ ಸ್ವಲ್ಪ ಆಗ್ಬೋದು, ಇಂಡಿಯನ್ ಮಾರ್ಕೆಟ್ ಅಲ್ಲಿ ಕೂಡ ಸ್ವಲ್ಪ ಆಗ್ಬೋದು. ಈ ತರ ಡೈವರ್ಸಿಫೈ ಮಾಡಿದಾಗ ನಿಫ್ಟಿ ಬಿದ್ದಾಗ ಕೂಡ ನಮ್ಗೆ ದುಡ್ಡಾಗುತ್ತೆ. ದುಡ್ಡಾಗುತ್ತೆ. ಹೌದು ಸೊ ಇವರು ವೆಲ್ ಡೈವರ್ಸಿಫೈಡ್ ಸ್ಟೂಡೆಂಟ್. ಐ ಸರ್, ಈಗ ಥಿಂಕ್ ತುಂಬಾ ಜನ ಹೇಳ್ತಾರೆ 1 to ಡಬಲ್ ಮಾಡೋ ಪಾತಿದೆಯಾ, ಇವತ್ತು ದುಡ್ಡು ಹಾಕಿ ನಾಳೆ ಶ್ರೀಮಂತರಾಗಬೇಕು ಅಂತ ಕೆಲವೊಂದು ಥಾಟ್ಸ್ ಗಳನ್ನ ಇಟ್ಕೊಂಡಿರುವಂತ ಯಂಗ್ಸ್ಟರ್ಸ್ ಇದ್ದಾರೆ. ಅಂತವ್ರಿಗೆ ಏನ್ ಹೇಳ್ತೀರಿ? ಸೊ ಅಂತವ್ರು ಯಾರಾದ್ರೂ ನೀವು ಫ್ರೆಂಡ್ಸ್ ಇದ್ರೆ ಅವ್ರಿಗೆ ಒಂದು ಟಾಟಾ ಬಾಯ್ ಬಾಯ್ ಹೇಳಕ್ ಇಷ್ಟಪಡ್ತೀನಿ. ಓಕೆ, ನೀವು ಟಾಟಾ ಬಾಯ್ ಬಾಯ್ ಹೇಳಕ್ ಇಷ್ಟಪಡಿ. ಬಿಕಾಸ್ ನಾಳೆ TV9 ಅಲ್ಲಿ ನೋಡ್ತಿರೋ ಇಲ್ಲ ನ್ಯೂಸ್ ಪೇಪರ್ ಅಲ್ಲಿ ನೋಡ್ತಿರೋ ಗೊತ್ತಿಲ್ಲ, ಅವ್ರನ್ನ ಒಂದ್ಸಲಿ ಯಾವತ್ತಕ್ಕೆ ಹಾಯ್ ಅಂತ ಹೇಳ್ಬಿಟ್ಟು ಬಂದಿರಿ. ಆತರ ಆಗೋದಕ್ಕೆ ಆಗೋದಕ್ಕೆ ಚಾನ್ಸ್ ಇಲ್ಲ. ನೋಡಿ, ಆ ತರ ಎಷ್ಟೋ ಸ್ಕ್ಯಾಮ್ಸ್ ಅಲ್ಲಿ ನಮ್ಮ ಮಿಡಿಲ್ ಕ್ಲಾಸ್ ಅವ್ರು ಸಿಗಾಕೊಂತಾರೆ ಸರ್. ಇವಾಗ ದುಡ್ಡು ನಾವ್ ಯಾರು ದುಡ್ಡು ಮಾಡ್ಬೇಕು ಅನ್ಕೊಂತೀವಿ, ನಾವೇನೋ ಒಂದು ಸ್ಟೇಜ್ ಬಂದಿರ್ತೀವಿ, ಆ ಸ್ಟೇಜ್ ನೆಕ್ಸ್ಟ್ ಸ್ಟೇಜ್ಗೆ ಹೋಗಕ್ಕೆ. ದುಡ್ಡಿರ್ದಿರೋರು ಹೆಂಗೂ ಏನು ಮಾಡಲ್ಲ. ದೊಡ್ಡವ್ರಿಗೆ ಹೆಂಗಿದ್ರು ಬಿಸ್ನೆಸ್ ಮೈಂಡ್ ಸೆಟ್ ಇರುತ್ತೆ. ಯಾರು ಬೇಗ ಕಳ್ಕೊಂತಾರೆ? ಮಿಡಿಲ್ ಕ್ಲಾಸ್ ಪರ್ಸನ್ಸ್. ಸ್ಕೀಮ್ಸ್ ನ ಹುಡ್ಕಕ್ ಹೋಗ್ತಾರೆ, ಸ್ಕ್ಯಾಮ್ಸ್ ಅಲ್ಲಿ ಸಿಕ್ಕಾಕಂತಾರೆ. ಎಸ್ ಸರ್, ನೀವ್ ಎಲ್ಲಿಂದ ಬಂದಿದ್ದು? ಸರ್ ನಾವು ಹಾಸನಿಂದ ಬಂದಿದ್ವಿ. ಈಗ ಏನೆಲ್ಲ ತಿಳ್ಕೊಂಡ್ರಿ ಇವ್ರ ಕ್ಲಾಸಿಂದ? ಸರ್ ಆಲ್ಗೋ ಟ್ರೇಡ್ ಮಾಡೋದು. ಓಕೆ, ಬಿಗಿನರ್ಸ್ ಇನ್ನೂ ಏನು ಸ್ಟಾರ್ಟ್ ಮಾಡಿಲ್ಲ. ಇವಾಗ ಏನಾದರೂ ಆಪ್ಷನಲ್ ಆಗಿ ಇದನ್ನು ತಗೊಂಡಿದ್ದೀರಾ ಅಥವಾ ಫುಲ್ ಟೈಮ್ ನಾನು ಇದರಲ್ಲೇ ಇರಬೇಕು ಅಂತ ಏನಾದರೂ ಥಾಟ್ಸ್ ಇದೆ, ಹೇಗೆ? ಸರ್ ಫುಲ್ ಟೈಮ್ ಇರಬೇಕಂತ ಇದೆ, ಆದರೆ ಡಿಗ್ರಿ ಸ್ಟೂಡೆಂಟ್ ಇರೋದ್ರಿಂದ, ಕಾಲೇಜ್ ಇರೋದ್ರಿಂದ ಈಗಲೇ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇಟ್ಕೊಂಡು ಅಲ್ಲಿಂದ ಇಲ್ಲಿಗೆ ಬಂದಿದ್ದೀರಾ? ಇಂಟ್ರೆಸ್ಟ್ ಇದೆ, ಹಂಗಾಗಿ ಇವತ್ತು ಫ್ರೀ ಕ್ಲಾಸ್ ಇತ್ತು, ಅಟೆಂಡ್ ಮಾಡೋಕ್ಕೆ ಬಂದಿದ್ದೀವಿ. ಸರ್, ನಿಮಗೆ ಎಷ್ಟು ಉಪಯೋಗ ಆಯಿತು ಇವ್ರ ಕ್ಲಾಸಿಂದ? ಸರ್, ನಾನು ಇದಕ್ಕೆ ಮುಂಚೆ ಒಂದು 2022ರಿಂದ ಇದ್ದೀನಿ, ಬಟ್ ಬರೀ ಕಲಿತಾನೆ ಇದ್ದೀನಿ. ಸ್ವಲ್ಪ ಸಮಸ್ಯೆ, ಹಣದ ಸಮಸ್ಯೆ ಇದ್ದಾಗ ಹಣದ ಅಡ್ಜಸ್ಟ್ ಮಾಡಿದ್ವಿ ಸ್ಟಾರ್ಟಿಂಗಲ್ಲಿ. ಸ್ವಲ್ಪ ಲಾಸ್ ಎಲ್ಲ ಆಯಿತು. ಅದಾದಮೇಲೆ ಮತ್ತೆ ಈ ಟ್ರೇಡಿಂಗ್ ಹಬ್ಗೆ ನಾನು ಜಾಯ್ನ್ ಆಗಿದ್ದು. ಈಗ ನೀವು ಅಷ್ಟು ವರ್ಷದಿಂದ ಕಲ್ತಿದ್ರು ಕೂಡ ನಿಮ್ಗೆ ಹೆಂಗೆ ಲಾಸ್ ಆಯಿತು ಸರ್? ಯಾಕೆಂದರೆ ಒಂದು ಡಿಸಿಪ್ಲಿನ್ ಇಲ್ಲ, ಮತ್ತು ಒಂದು ಸರಿಯಾದ ಸ್ಟ್ರಾಟಜಿ ಇಲ್ಲ. ಎಕ್ಸಾಕ್ಟ್ಲಿ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ನಾನು ಕೆಲಸನೂ ಮಾಡ್ತೀನಿ, ಜೊತೆಗೆ ಇದು ಮಾಡ್ತಾಯಿದ್ದೀವಲ್ಲ, ಹಂಗಾಗಿ ಏನಾಗುತ್ತೆ ಅಂದರೆ ಇದನ್ನು ಕಂಪ್ಲೀಟಾಗಿ ಮಾಡಿದ್ರೆ ಓಕೆ, ವರ್ಕೌಟ್ ಆಗುತ್ತೆ. ಅದು ನಮಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇರುತ್ತೆ, ಮಿಸ್ಟೇಕ್ಸ್ನ ಕರೆಕ್ಷನ್ ಮಾಡ್ಕೋತಾ ಇರ್ತೀವಿ, ಸ್ವಲ್ಪ ಪರ್ಫೆಕ್ಷನ್ ಬರುತ್ತೆ. ಇಲ್ಲ ಆ ಥರ ಆಗಿಲ್ಲ ನಾವು ಸ್ಟಾರ್ಟಿಂಗಲ್ಲಿ, ಬಟ್ ಇವಾಗ ಆಯಿತು. ಮತ್ತು ಇವಾಗ ನವೀನ್ ಸರ್, ನಾನು ಲಾಸ್ಟ್ ಮಂತಿಂದ ನವೀನ್ ಸರ್ ಜಾಯ್ನ್ ಆಗಿದ್ದೀನಿ. ಸ್ವಲ್ಪ ಕ್ಯಾಪಿಟಲ್ ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು ಒಂದು ಬಲ್ಕ್ ಅಮೌಂಟ್ ಹಾಕ್ಕೊಂಡು ಕೂತಿದ್ದೀನಿ ಇವಾಗ. ಆಮೇಲೆ ಸರ್ ತುಂಬ ಸಪೋರ್ಟ್ ಮಾಡ್ತಾಯಿದ್ದಾರೆ, ಒಂದು ಸ್ಟ್ರಾಟಜಿ ಹೇಳ್ಕೊಟ್ಟಿದ್ದಾರೆ. ಆಲ್ಗೋ ಇವಾಗ ಹೇಳಿದ್ರಲ್ಲ ಅಂತ ಆಲ್ಗೋ ಟ್ರೇಡಿಂಗ್ ಮಾಡ್ತಾಯಿದ್ದೀನಿ. ಸೊ ಲಾಸ್ಟ್ ಮಂತು ನಾನು ಹೆಚ್ಚು ಕಮ್ಮಿ ಒಂದು 26,000 ಪ್ರಾಫಿಟಲ್ಲಿದ್ದೀನಿ ಇಂಟ್ರಾಡೇನಲ್ಲಿ. ನೆಕ್ಸ್ಟು ಇನ್ನೊಂದು 26,000 ಇನ್ವೆಸ್ಟ್ಮೆಂಟಲ್ಲಿ ಪ್ರಾಫಿಟಲ್ಲಿದ್ದೀನಿ. ಓವರಾಲ್ ಒಂದು 50,000ವರೆಗೆ ನಂದು ಪ್ರಾಫಿಟ್ ಮಾಡಿದ್ದೀನಿ. ನೋಡಿ, ತುಂಬ ಕಡೆ ನಾವು ಹೋದಾಗ ಈ ಪ್ರಾಫಿಟನ್ನು ಯಾರೂ ಹೇಳೋದೇ ಇಲ್ಲ, ಆದರೆ ಇಲ್ಲಿ ಹೇಳ್ತಿದ್ದಾರೆ. ಬಹುಶಃ ಅದು ನವೀನ್ ಸರ್ ಅವರ ಒಂದು ನೇತೃತ್ವದಲ್ಲಿ ಈ ಕ್ಲಾಸ್ ನಡೀತಿರೋದು ಕೂಡ ಕಾರಣ ಇರಬಹುದು ಅಂತ ನಾನು ಅಂದ್ಕೊತೀನಿ. ಸರ್, ಈಗ ಎಲ್ಲೇ ನೋಡಿದ್ರು ಟ್ರೇಡಿಂಗ್ ಹಬ್ ಅಂತ ಇರುತ್ತೆ. ಈ ಟ್ರೇಡಿಂಗ್ ಹಬ್ಬಲ್ಲಿ ಏನು ಸ್ಪೆಷಲ್ ಆಗಿ ನೀವು ಬಿಲ್ಡ್ ಮಾಡ್ತೀರಿ, ಒಬ್ಬ ವ್ಯಕ್ತಿಯ ವಿಕಸನಕ್ಕೆ ಎಷ್ಟು ಕಾರಣರಾಗ್ತೀರಿ ಅಂತ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬೇಸಿಕ್ ಸೆನ್ಸ್ ಆಗಿ ಏನೆಲ್ಲ ಹೇಳ್ಕೊಡ್ತೀರಿ ಸರ್ ಇಲ್ಲಿ? ಸರ್, ಇವಾಗ ಒಂದು ಯಾವ್ದಾದ್ರು ಒಂದು ಸ್ಕೂಲ್ ತಗೊಂಡಾಗ ಎಲ್ಲರೂ ಒಂದೇ ತರ ಮೈಂಡ್ ಸೆಟ್ ಇರಲ್ಲ. ಸೊ ನಾವು ಸ್ಟಾಕ್ ಮಾರ್ಕೆಟ್ ಅಂತ ಬಂದಾಗ ಎಲ್ಲರಿಗೂ ಒಂದೇ ಮೈಂಡ್ ಸೆಟ್ ನ ಟ್ಯೂನ್ ಅಪ್ ಮಾಡಬೇಕು. ಯಾಕಂದ್ರೆ ಅವ್ರದೊಂಥರ ಇದ್ದು ನಂದೊಂಥರ ಇದ್ರೂ ಅಲ್ಲಿ ವರ್ಕೌಟ್ ಆಗಲ್ಲ. ಸೊ ನಾನು ಏನ್ ಹೇಳ್ಕೊಡ್ತೀನಿ, ಪಾತ್ ಹೇಳ್ಕೊಡ್ತೀನಿ. ಸೊ ದಿಸ್ ಇಸ್ ದ ರೈಟ್ ಪಾತ್, ಹಿಂಗ ನೀವು ಹೋಗಿ ಇದು ಟ್ಯೂನ್ ಇರೋದು ಅಂತ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕೆಲವರು ಹೇಳ್ತಾರೆ 10,000 ಆಗ್ಬಿಡಿ, 10,000 ಆಗ್ಬಿಡುತ್ತೆ ಅಂತ. ಅದೆಲ್ಲ ಗ್ಯಾಮ್ಲಿಂಗ್ ಅಂತೀವಿ. ಸ್ಟಾಕ್ ಮಾರ್ಕೆಟ್ ಅವಾಗ ಶಾಕ್ ಮಾರ್ಕೆಟ್ ಕೂಡ ಆಗೋಗುತ್ತೆ, ಬಿಕಾಸ್ ಆಫ್ ಗ್ಯಾಮ್ಲಿಂಗ್ ಮಾಡ್ತಾರೆ. ಸೊ ನನ್ನ ಸ್ಟೂಡೆಂಟ್, ಸ್ಟಾಕ್ ಮಾರ್ಕೆಟ್ ಇಸ್ ಆಲ್ಸೋ ನನ್ನ ಶಾಕ್ ಮಾರ್ಕೆಟ್. ಟ್ರಾನ್ಸ್ಫಾರ್ ಮಾಡಿ ಕೈ ಇಡಕ್ ಹೋಗ್ತಾರೆ, ಡೈರೆಕ್ಟ್ ಟು ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಬರೋದು. ಸೊ ನನ್ನ ಸ್ಟೂಡೆಂಟ್ಸ್ ಯಾಕೆ ಸರ್ ಇಷ್ಟ ಅಂದ್ರೆ, ಅವರು ನನ್ನನ್ನ ಬೆಳೆಸಿದವರು, ನಾನು ನಥಿಂಗ್ ಬಟ್ ನನ್ಗೆ ಅನ್ನದಾತ್ರ ಅವರು. ಸೊ ನಾನು ಇವತ್ತಿಲ್ಲಿ ನಿಲ್ತ್ಕೊಂಡಿದ್ದೀನಿ ಅಂದ್ರೆ ಅವರಿಂದ. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಸರ್ ನಾನು ಈ ತರ ಹೇಳಿರ್ತೀನಿ, ಸರ್ ಇದನ್ನ ಮಾಡೋಣ. ನಮ್ಮ ಸ್ಟೂಡೆಂಟ್ಸು ಸರ್ ಇದು ರೈಟ್ ವೇ ಅಂದ್ರೆ ಇನ್ನೇ ಮಾಡ್ತಾರೆ. ಕೆಲವರು, ಎಲ್ಲರೂ ಅಲ್ಲ, ಕೆಲವರು. ಅದಕ್ಕೆ ಅವ್ರು ಅಷ್ಟೇ ಪ್ರಾಫಿಟ್ ಮಾಡಿರ್ತಾರೆ. ಸರ್ ಮೈನು ಇಲ್ಲಿ ಟ್ಯೂನ್ ಅಪ್ ಮಾಡಬೇಕಾಗಿರೋದು ಸ್ಕಿಲ್ ನಲ್ಲ, ಮೈಂಡ್ ಸೆಟ್ ನ. ಸ್ಕಿಲ್ ಎಲ್ಲರಿಗೂ ಇರುತ್ತೆ, ಟ್ಯಾಲೆಂಟ್ ಎಲ್ಲರಿಗೂ ಇರುತ್ತೆ. ಆ ಟ್ಯಾಲೆಂಟ್ ನ ಡಿಸಿಪ್ಲಿನ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಕನ್ಸಿಸ್ಟೆನ್ಸಿ ಆಗಿ ಹೋಗೋದೆ ಮನುಷ್ಯನ್ಗೆ ಬಂಡೆ ಕೂಡ ಶೀಲತೆ. ಯಾವಾಗ ಕನ್ಸಿಸ್ಟೆನ್ಸಿ ಹೊಡ್ದಿ ಸರ್, ಮೈನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಮಾಡ್ಬೇಕಂದ್ರೆ ಒಂದು ಕನ್ಸಿಸ್ಟೆನ್ಸಿ ಇರ್ಬೇಕು ಅಷ್ಟೇ ಸರ್. ನಾನೇ ಹೇಳ್ಕೊಡ್ಬೇಕು ಅಂತೇನಿಲ್ಲ, ಅವರು ಕಲ್ತ್ಕೋಬಹುದು. ಕನ್ಸಿಸ್ಟೆನ್ಸಿ ಮೈನ್. ಎಸ್, ನೀವು ಡೈರೆಕ್ಟ್ ಜಾಯ್ನ್ ಆದ್ರೆ ಸರ್ ಇಲ್ಲಿ ಫ್ರೀ ಕ್ಲಾಸಿಗೆ ಏನಾದ್ರು ಬಂದು ಅನಂತರ ಜಾಯ್ನ್ ಆದ್ರೆ ಹೇಗೆ? ಫಸ್ಟ್ ಫ್ರೀ ಕ್ಲಾಸ್ ಬಂದೆ, ಆಮೇಲೆ ಜಾಯ್ನ್ ಆಗಿದೆ. ಓಕೆ, ಈಗ ಮೊದಲು ತಿಳ್ಕೊಂಡಿರೋದಕ್ಕಿಂತ ಈಗ ಇಲ್ಲಿ ಕ್ಲಾಸಿಗೆ ಬಂದ ನಂತರ ಎಷ್ಟೊಂದು ತಿಳ್ಕೊಂಡ್ರಿ ಅಂತ ನಿಮ್ಗೆ ಅನ್ಸುತ್ತೆ?
ಸರ್ ಆ್ಯಕ್ಚುಲಿ ನನಗೆ ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಇದ್ರ ಬಗ್ಗೆ ಏನೋ ಐಡಿಯಾನೇ ಇದ್ದಿರಲಿಲ್ಲ. ಆ್ಯಪ್ ಯೂಸ್ ಮಾಡೋದು ಗೊತ್ತಿದ್ದಿರಲಿಲ್ಲ, ಏನೂ ಗೊತ್ತಿದ್ದಿರಲಿಲ್ಲ. ಆ್ಯಕ್ಚುಲಿ ಇಲ್ಲಿಗೆ ಬಂದ ಮೇಲೆ ಇವಾಗ ಒಂದು 15 ಡೇಸ್ ಆಯಿತು ಆ್ಯಕ್ಚುಲಿ ಮೆಂಟರ್ಶಿಪ್ ಜಾಯ್ನ್ ಆಗಿ. ಇವಾಗ ಪ್ರತಿಯೊಂದು ನಿಧಾನ ಕಲಿತಾ ಇದ್ದೀನಿ. ಈಗ ಖುಷಿ ಇದೆ, ಇವಾಗ ಖುಷಿ ಇದೆ ಸರ್. ಸರ್ ನೀವು? ಸರ್ ನಮ್ಮ ಹೆಸರು ಲೋಕೇಶ್ ಅಂತ. ನಾವು ಆಲ್ಮೋಸ್ಟ್ ಮಾರ್ಕೆಟಲ್ಲಿ ಒಂದು 8-9 ಇಯರ್ಸಿಂದ ಇದ್ದೀವಿ. 8-9 ಇಯರ್ಸಿಂದ ಇದ್ದೂ ಮತ್ತೆ ಕ್ಲಾಸಿಗೆ ಬಂದಿದ್ದೀರಾ? ಯಾಕಂದರೆ ಎಲ್ಲ ಫ್ರೆಂಡ್ಸು ಕೊಲೀಗ್ಸ್ ಜೊತೆ ಕಲ್ತ್ಕೊಂಡು ಅವ್ರು ಎಲ್ಲೆಲ್ಲ ಕಲ್ತ್ಕೊಂಡ್ಬಂದಿರೋದನ್ನ ಅರ್ಧಂಬರ್ಧ ಹೇಳ್ಸ್ಕೊಂಡು ತಿಳ್ಕೊಂಡು ನಾವು ಎಲ್ಲ ಮಾಡಿ ನೋಡಿದ್ದೀವಿ. ನಾವು ಪ್ರಾಫಿಟ್ಟು ಮಾಡಿದ್ದೀವಿ, ಲಾಸು ಮಾಡಿದ್ದೀವಿ. ಆದರೆ ಓವರಾಲ್ 5-6 ವರ್ಷ 8 ವರ್ಷ ನೋಡಿದಾಗ ಪೂರ್ತಿ ಲಾಸಲ್ಲೇ ಇದ್ವಿ. ಅದನ್ನು ಇವಾಗ ತಪ್ಪನ್ನ ನಾವು ಏನು ಮಾಡಿದ್ದೀವೋ ಅದನ್ನು ತಿದ್ಕೊಳಕ್ಕೆ ಬೇಸಿಕ್ಸ್ ಗೊತ್ತಿದ್ದು, ಡಿಸಿಪ್ಲಿನ್ ಗೊತ್ತಿದ್ದು, ಹೆಂಗೆ ಮುಂದೆ ಹೋಗ್ಬೇಕನ್ನೋದು ಗೊತ್ತಾಗೋಕ್ಕೋಸ್ಕರ ಕ್ಲಾಸಿಗೆ ಬಂದಿದ್ವಿ ಸರ್. ಈಗ ಬೇಸಿಕ್ ಸೆನ್ಸ್ ಆಗಿ ಮಾಡಿದ್ವಿ, ಏನು ಮಾಡಿದ್ವಿ ಅಂತ ಈಗ ಗೊತ್ತಾಗ್ತಿದೆ. ಸೊ ಆ ಪಾತಲ್ಲಿ ಹೋದ್ರೆ ನಾವು ಖಂಡಿತ ಮಾಡ್ಬೋದು ಅನ್ನೋದು ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತಿದೆ. ನಾಲೆಡ್ಜ್ ತುಂಬಾ ಜನ ಏನಾಗಿದೆ ಅಂದ್ರೆ, ನನಗೆ ಹೊರಗಡೆ ಕೆಲಸ ಸಿಗ್ತಾ ಇಲ್ಲ, ನಂಗೊಂದು ಓನ್ ಬಿಸ್ನೆಸ್ಸು ಮಾಡೋಕ್ಕಾಗ್ತಾ ಇಲ್ಲ, ನನ್ನ ಕೈಯಲ್ಲಿ ನಾನೇನಾದರೂ ದುಡಿಬೇಕು ಅಂತ ಯೋಚನೆ ಮಾಡೋರು ಇರ್ತಾರೆ. ಸೊ ಅಂಥವ್ರಿಗೆ ಇದು ಬೆಸ್ಟ್ ಆಗುತ್ತೆ ಅಂತ ನನಗೆ ನಿಮ್ಮ ಒಂದು ದಾರಿಯನ್ನು ನೋಡಿದ್ರೆ ಬಹುಶಃ ಹಾಗೆ ಅನಿಸುತ್ತೆ ಅಲ್ವಾ ಸರ್? ಖಂಡಿತ ಸರ್, ಹೌದು ಆಗತ್ತೆ. ಯಾಕಂದರೆ ಯಾವುದಕ್ಕೆ ಆಗಲಿ ನಮ್ಮ ಡೆಡಿಕೇಶನ್ನು ಮುಖ್ಯ, ನಮ್ಮ ಸಮಯ ಕೊಡೋದು ಮುಖ್ಯ, ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡೋದು ಮುಖ್ಯ. ಮಾಡೋದ್ರ ಜೊತೆಗೆ ಯಾವ ರೀತಿ ಮಾಡ್ಬೇಕು, ಹೆಂಗೆ ಮಾಡ್ಬೇಕು, ಯಾವಾಗ ಹೆಂಗೆ ಮಾಡ್ಬೇಕು ಅನ್ನೋದು ನಮ್ಮ ಕಂಟ್ರೋಲಲ್ಲೂ ಇರಬೇಕು. ನಾವು ತಿಳ್ಕೊಂಡಿರೋದನ್ನು ಸರಿಯಾದ ದಾರಿಯಲ್ಲಿ ಉಪಯೋಗಿಸ್ಕೋಬೇಕು. ಕರೆಕ್ಟ್. ಜೊತೆಗೆ ತಿಳ್ಕೊಳ್ಳೋದಕ್ಕೆ ಈ ಥರದ ಕ್ಲಾಸ್ಗಳಿಗೆ ಬಂದರೆ ಮಾತ್ರ ತಿಳ್ಕೊಳ್ಳೋಕೆ ಸಾಧ್ಯ. ಎಸ್, ಇಲ್ಲಿ ಮೇಡಮ್ ಇಬ್ಬರು ಇದ್ದಾರೆ. ನಮಸ್ತೆ ಮೇಡಮ್. ಎಲ್ಲಿಂದ ಬಂದಿದ್ದು ಮೇಡಮ್? ಸರ್ ನಮ್ಮದು ದೊಡ್ಡಬಳ್ಳಾಪುರದಿಂದ ಇಲ್ಲಿವರೆಗೆ ಬಂದ್ರಾ? ಇಲ್ಲ, ನಾನು ಮೊದಲು ಟ್ರೈನಿಂಗ್ ಮಾಡಿದ್ದೀನಿ, ಬಟ್ ಏನು ಇನ್ವೆಸ್ಟ್ ಮಾಡಿಲ್ಲ. ಬಟ್ ಈಗ ಆಲ್ಗೋ ಇದೆಯಲ್ಲ, ನಾನು ಆ್ಯಕ್ಚುಲಿ ವರ್ಕ್ ಮಾಡ್ತಾ ಇದ್ದೀನಿ. ಡೈಲಿ ಮಾರ್ಕೆಟೆಲ್ಲ ನೋಡೋಕ್ಕಾಗಲ್ಲ, ಹಾಗಾಗಿ ಆಲ್ಗೋ ತಿಳ್ಕೊಂಡ್ರೆ ಏನಾದರೂ ಇನ್ವೆಸ್ಟ್ ಮಾಡಿ ಮಾಡ್ಬೋದು. ಈಗ ಇನ್ವೆಸ್ಟ್ ಮಾಡ್ಬೋದು ಅಂತ ಅನ್ನಿಸ್ತಿದೆ ನಿಮಗೆ? ಅನಿಸ್ತಿದೆ ಸರ್, ಅನಿಸ್ತಿದೆ. ಬಟ್ ಅದೇ ಇನ್ನೂ ಸ್ವಲ್ಪ ತಿಳ್ಕೊಬೇಕು ಆಲ್ಗೋ ಬಗ್ಗೆ ಎಲ್ಲ. ನಾನು ಬಹುಶಃ ಒಂದು ಕ್ಲಾಸಲ್ಲಿ ಇದು ಆಗುವಂಥದ್ದಲ್ಲ, ಇಂಥದ್ದು 10 ಕ್ಲಾಸ್ಗಳನ್ನ ಅಟೆಂಡ್ ಆದಾಗ ನಮ್ಗೆ ಈ ಥರ ತಿಳ್ಕೊಳ್ಳೋಕೆ ಅವಕಾಶ ಸಿಗುತ್ತೆ ಸರ್. ಅದಕ್ಕೆ ಬಂದಿದ್ದೀನಿ. ಆಲ್ಗೋ ಹೊಸದಾಗಿದೆಯಲ್ಲ ಇದು, ಒಬ್ಬೊಬ್ಬರು ಆಲ್ಗೋ ನಿಂತೋಗಿದೆ ಅಂತ ಬೇರೆ ಚಾನಲೆಲ್ಲ ನೋಡಿದ್ದೆ, ಹಾಗಾಗಿ ಇದಿದೆ ಅಂತ ಹೇಳಿದ್ರಲ್ಲ, ನೋಡೋಣ ಇದು ಒಂದ್ಸರಿ ಅಂತ ಟೆಸ್ಟ್ ಮಾಡೋಕ್ಕೆ ಅಂತಲೇ ಬಂದೆ. ಆಲ್ ದಿ ಬೆಸ್ಟ್ ಮೇಡಮ್, ಒಳ್ಳೇದಾಗಲಿ. ಓಕೆ ಮೇಡಮ್, ನೀವು? ನಾವು ಇಲ್ಲಿ ಕುಟ್ಕೆಪಳ್ಳಿದಿಂದ ಬಂದಿದ್ದು, ಬ್ಯಾಂಗ್ಳೂರಲ್ಲಿ. ಏನು ತಿಳ್ಕೊಂಡ್ರಿ ಮೇಡಮ್ ಕ್ಲಾಸ್? ಲಾಸ್ಟ್ ಟೈಮ್ ನಾನು ಟ್ರೈನಿಂಗ್ ಬಂದಿದ್ದೆ ಸರ್ ಇಲ್ಲಿಗೆ. ಟ್ರೈನಿಂಗ್ ಎಲ್ಲ ಮುಗಿಸ್ಕೊಂಡು 3 ಡೇಸು. ಆಮೇಲೆ ಇಲ್ಲಿ ಮತ್ತೆ ಬಂದಾಗಿಂದ ಒಂದು ಸ್ವಲ್ಪ ಡಿಸಿಪ್ಲಿನ್ ಯಾವ ರೀತಿ ಮಾಡಬೇಕು ಫಸ್ಟಿಗೆ ಗೊತ್ತಿರಲಿಲ್ಲ. ನಾನು ಫುಲ್ ಹಂಗೆ ಹಾಕ್ಬಿಡೋದು, ಸಡನ್ನಾಗಿ ತೊಗೊಳೋದು, ಎಲ್ಲ ಲಾಸು ಎಲ್ಲ ಮಾಡಿಕೊಂಡೆ. ಆಮೇಲೆ ಎಲ್ಲ ಮನೇಲೆಲ್ಲ ಹೇಳಿದ್ರು, ಬಿಟ್ಬಿಡು ಇದೆಲ್ಲ ಸರಿ ಇಲ್ಲ ಅಂತೆಲ್ಲ ಹೇಳಿದ್ರು. ನಾನು ಇಲ್ಲ ಬಿಡಲ್ಲ, ಇದನ್ನು ನೋಡೋಣ, ಕಲಿಯೋಣ ಅಂತಂದ್ಬಿಟ್ಟು ಒಂದು ಚಾಲೆಂಜಿಂಗಾಗಿ ಬಂದಿದ್ದೀನಿ. ಬಟ್ ಇನ್ನೂ ಮಾಡ್ತಾ ಇಲ್ಲ, ಅದೇ ಮಾಡಬೇಕು. ಇನ್ಮೇಲೆ ಬಂದಮೇಲೆ ಸ್ವಲ್ಪ ಅಮೌಂಟ್ ಎಲ್ಲ ಕಾನ್ಫಿಡೆನ್ಸ್ ಬಂತಾ? ಹಾಂ ಸರ್, ತುಂಬಾ ಸರ್ನ ನೋಡಿ ಅಂತೂ ನಂಗೆ ತುಂಬ ಇದಾಗುತ್ತೆ, ಅವ್ರು ನೋಡಿ ಎನ್ಕರೇಜ್ ಆಗುತ್ತೆ. ಈಗ ಎಲ್ಲರೂ ಒಟ್ಟಿಗೆ ಕಲಿತಿರ್ತೀರಾ, ಎನ್ವಿರಾನ್ಮೆಂಟ್ ಹೆಂಗಿದೆ? ಹುಡುಗರು ಹುಡುಗಿರು ಎಲ್ಲರೂ ಬರ್ಬೋದಲ್ವಾ ಜಾಯ್ನ್ ಆಗ? ಬರ್ಬೋದು ಸರ್, ಖಂಡಿತ. ಎಲ್ಲ ಮಾಡಿಕೊಂಡು ಒಂದು ಪ್ಯಾಸಿವ್ ಇನ್ಕಮ್ ಥರ ಮಾಡ್ಬೋದು ಸರ್, ಖಂಡಿತವಾಗೂ. ತುಂಬ ಒಳ್ಳೆ ಪ್ಲಾಟ್ಫಾರ್ಮ್ ಇದು. ಇದೆಲ್ಲ ನಾವು ಅವಾಗಿಂದ ಯಾಕೆ ಕಲೀಲ, ಈ ಏಜಿಗೆ ಯಾಕೆ ಬಂದ್ವಿ ಅಂತ ತುಂಬ ಫೀಲ್ ಆಗುತ್ತೆ ನನಗೆ. ಅವಾಗೆಲ್ಲ ತುಂಬ ಟೈಮ್ ವೇಸ್ಟ್ ಮಾಡ್ಕೊಂಡು ಮಾಡ್ಬೋದಾಗಿತ್ತಲ್ಲ, ಅವಾಗೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡಿದ್ರೆ ಇವತ್ತೇನೋ ದೊಡ್ಡ ಅಮೌಂಟೇ ಇರೋದು ನಮ್ಮ ಹತ್ರ ಅಂತ ಅನಿಸುತ್ತೆ. ನನ್ನ ಮಗಳಿಗೂ ಕೂಡ ಅದೇ ಹೇಳ್ಕೊಡ್ತಾ ಇರ್ತೀನಿ, ನೀನು ಕಲ್ತ್ಕೊಬಿಟ್ಟ, ಈ ಏಜಿಂದ ನೀನು ಕಲ್ತ್ಕೊಳ್ತಾ ಬಾ, ಎಲ್ಲ ಮಾಡ್ತಾಯಿದ್ರೆ ಮುಂದೆ ಒಂದು ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಅವಳು ಕೂಡ ಎಲ್ಲ ವಾಚ್ ಮಾಡ್ತಾ ಇರ್ತಾಳೆ ಸರ್. ಥ್ಯಾಂಕ್ ಯು. ನವೀನ್ ಸರ್, ಈಗ ನಾವು ಇವ್ರ ಹತ್ರ ಎಲ್ಲ ಮಾತಾಡಿದ್ವಿ. ನಿಮ್ಮ ಕ್ಲಾಸ್ ಅಂತೂ ಎಫೆಕ್ಟಿವ್ ಅನ್ನೋದು ನಮಗೆ 100% ಗೊತ್ತಾಯಿತು. ಸೊ ನಾನು ಹೇಳೋದು, ಒಂದು ಇನ್ವೆಸ್ಟ್ಮೆಂಟ್ ಅಂತ ನಾವು ಮಾಡಿದಾಗ ಅದನ್ನು ಇಮ್ಮಿಡಿಯೇಟ್ ವಿಡ್ರಾ ಮಾಡಬೇಕಾ, ಅಥವಾ ಒಂದಿಷ್ಟು ಸಮಯ ಅದನ್ನ ಹಾಗೆ ಇಟ್ಟರೆ ಒಳ್ಳೇದಾ, ಹೇಗೆ ಸರ್? ಸರ್, ಅದು 2 ವಿಧಾನ ಇರುತ್ತೆ. ಓಕೆ. ಒಂದು ಟೈಪ್ಸ್ ಆಫ್ ಟ್ರೇಡಿಂಗ್ ಅಂತ. ಇಂಟ್ರಾಡೇ ಟ್ರೇಡಿಂಗ್ ಅಂದ್ರೆ ಏನು, ಓಕೆ, ಸ್ವಿಂಗ್ ಟ್ರೇಡಿಂಗ್ ಅಂದ್ರೆ ಏನು, ಪೊಸಿಷನಲ್ ಟ್ರೇಡಿಂಗ್ ಅಂದ್ರೆ ಏನು, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು. ಓಕೆ. ಹೂಡಿಕೆ ಅಂದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಇವಾಗ ನೀವು ಈಕ್ವಿಟಿ ಸೈಟ್ ಹೆಂಗ್ ತಗೊಂತೀರಾ, ಹೌದು, ಓಕೆ, ಹಂಗೆ ಒಂದು 5 ವರ್ಷ ವೆಯ್ಟ್ ಮಾಡೋದು, 4 ವರ್ಷ ವೆಯ್ಟ್ ಮಾಡೋದು, 6 ವರ್ಷ ವೆಯ್ಟ್ ಮಾಡೋದು, ಈ ತರ ವರ್ಷಗಳ ಗಟ್ಟಲೆ ವೆಯ್ಟ್ ಮಾಡೋದನ್ನ ಇನ್ವೆಸ್ಟಿಂಗ್ ಅಂತೀವಿ. ಟ್ರೇಡಿಂಗ್ ಅಂದ್ರೆ ಕೆಲವರು ಮಾಡಿದ್ದಾರೆ, ನೋಡಿದ್ರೆ 25,000, 30,000, ಕೆಲವರು 1,60,000. ಇದನ್ನ ಶಾರ್ಟ್ ಟರ್ಮ್ ಅಲ್ಲೇ ಮಾಡ್ಬೋದು ನೀವು. ಅದಕ್ಕೆ ಸ್ಕಿಲ್ ಬೇಕು, ಎಕ್ಸ್ಟ್ರಾ ಸ್ಕಿಲ್ ಬೇಕು ಅಷ್ಟೇ. ಓಕೆ. ಈಗ ಇವ್ರಿಗೆಲ್ಲ ತರಗತಿಗಳು ವಾರಕ್ಕೆ 1 ದಿನ ಇರುತ್ತೆ ಇಲ್ಲಿ? ಸರ್, ವಾರಕ್ಕೆ 1 ದಿವಸ ಇರಲ್ಲ, ಪ್ರತಿ ಶುಕ್ರವಾರ ಸ್ಟಾರ್ಟ್ ಆಗುತ್ತೆ ಕ್ಲಾಸು. ಓಕೆ.
ಸಂಡೇ ಎಂಡ್ ಆಗುತ್ತೆ. ಹಾ. ಮತ್ತೆ ಇನ್ನೊಂದು 15 ಡೇಸ್ ಪ್ರಾಕ್ಟಿಕಲ್ ಆಗಿ ಟ್ರೈನಿಂಗ್ ಕೊಡ್ತೀವಿ. ಇವಾಗ ಏನ್ ಪ್ರಾಕ್ಟಿಕಲ್ ಆಗಿ ಟ್ರೈನಿಂಗ್ ಕೊಟ್ಟು ದುಡ್ಡು ಹೆಂಗ್ ಮಾಡ್ಸೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. Okay. ಆ ತರ ರಿಯಲ್ ಆಗಿ ದುಡ್ಡು ಹೆಂಗ್ ಮಾಡೋದು ಅಂದ್ರೆ ಸ್ವಲ್ಪ ಕ್ಯಾಪಿಟಲ್ ಇದ್ರೆ. ಈಗ ಇವರಿಗೆ ಜಾಯಿನ್ ಆದ್ರು, ಜಾಯಿನ್ ಆಗಿ ಒಂದಿಷ್ಟು ದಿನ ನಿಮ್ ಕ್ಲಾಸ್ ಅನ್ನ ಅಟೆಂಡ್ ಆದ್ರು, ನೆಕ್ಸ್ಟ್ ಕನ್ಫ್ಯೂಷನ್ಸ್ ಬಂತು ಅವ್ರಿಗೆ, ಅವಾಗ ಏನ್ ಮಾಡ್ಬೇಕು ಸರ್? ಸ್ಟೂಡೆಂಟ್ಸ್ ಕೆಲವರು 1 ವರ್ಷದಿಂದ ಬರ್ತಾ ಇದಾರೆ, Okay. ಕೆಲವರು 2 years ಇಂದ ಬರ್ತಾ ಇದಾರೆ. ಓಕೆ, ಏನ್ ಎಕ್ಸ್ಟ್ರಾ ಫೀಸ್ ಅಂತ ಏನಿಲ್ಲ? ಎಕ್ಸ್ಟ್ರಾ ಫೀಸ್ ಅಂತ ಏನೂ ಇಲ್ಲ ಸರ್. Okay, ಎಷ್ಟು ವರ್ಷ ಬೇಕಾದ್ರೂ ಅವ್ರು ಬರ್ಬೋದು, ಇಲ್ಲಿ ಕಲ್ತ್ಕೋಬಹುದು ಸರ್. ಕಲ್ತ್ಕೋಬಹುದು. ಬಹುಶಃ ಇಲ್ಲಿಗೆ ಬರೋದ್ರಿಂದ ಒಂದು ಈ ತರದ ತರಗತಿಗಳನ್ನ ಅಟೆಂಡ್ ಆಗೋದ್ರಿಂದ ನಿಮ್ಗೆ ಟ್ರೇಡ್ ಮಾಡೋದಕ್ಕೆ ಈಸಿ ಆಗುತ್ತೆ. ಇನ್ನೊಂದು, ನಾನು ದುಡ್ಡು ಮಾಡೋದಕ್ಕೆ ಪೇಷನ್ಸ್ ಬೇಕು ಅಂತ ಎಲ್ರಿಗೂ ಹೇಳ್ತೀನಿ. ಆ ಪೇಷನ್ಸನ್ನು ಕಲಿಯೋದಕ್ಕೆ ನಿಮ್ಮ ಕ್ಲಾಸು ಸ್ಫೂರ್ತಿ ಆಗ್ಬೋದು. ಮತ್ತು ಇಷ್ಟು ಜನ ಫ್ರೆಂಡ್ಸ್ ಸರ್ಕಲ್ ಸಿಗುತ್ತೆ ನಮಗೆ, ನಮ್ಮ ಒಂದು ಗ್ರೂಪೇ ಬಿಲ್ಡ್ ಆಗುತ್ತೆ. ಏನಾದರೂ ಡೌಟ್ಸ್ಗಳಿದ್ರೆ ಅಥವಾ ಒಬ್ಬರು ಏನು ಕೆಲಸ ಮಾಡ್ತಿದ್ದಾರೆ ಅದೇ ಪಾತಲ್ಲಿ ನಾವು ಕೂಡ ಹೋಗೋದಕ್ಕೆ ಸಹಾಯ ಕೂಡ ಇಲ್ಲ ಆಗುತ್ತೆ. ಅದ್ರ ಜೊತೆಗೆ ಕೆಲವೊಂದು ಅಕೌಂಟ್ಸ್ಗಳನ್ನ ಓಪನ್ ಮಾಡೋದು ತುಂಬ ಅತ್ಯವಶ್ಯಕ ಈ ಸ್ಟಾಕ್ ಮಾರ್ಕೆಟ್ ಫೀಲ್ಡಲ್ಲಿ ಅನ್ನೋದನ್ನು ಕೇಳ್ಪಟ್ಟಿದ್ದೆ. ಅದು ಕೂಡ ಇಲ್ಲ ಆಗತ್ತಲ್ವಾ ಸರ್? ಅಕೌಂಟ್ಸ್ ಯಾರು ಬೇಕಾದ್ರೂ ಓಪನ್ ಮಾಡ್ಬೋದು, ಏನಿಲ್ಲ 18+ ಆಗಿರ್ಬೇಕಷ್ಟೇ. ಅಲ್ಲಿ ಯಾರೋ ಒಬ್ರು ಹೇಳಿದ್ರು ಈ ಮೊಬೈಲ್ ಆ್ಯಪ್ಗಳ ಬಗ್ಗೆ ನಮ್ಗೆ ಗೊತ್ತಿರಲಿಲ್ಲ. ಸೊ ಈಗ ಇತ್ತೀಚಿನ ದಿನದಲ್ಲಿ ಏನಾಗಿದೆ, ಎಜುಕೇಶನ್ ಇದ್ದವರೇ ಈ ಫೀಲ್ಡಿಗೆ ಬರಬೇಕು ಅಂತ ಏನಿಲ್ಲ, ಕೆಲವೊಬ್ರು ಏಜ್ ಆದವರು ಕೂಡ ಬರ್ತಿದ್ದಾರೆ. ಇಲ್ಲಿ ಜಾಸ್ತಿ ಯಾರು ದುಡ್ಡು ಮಾಡ್ತಾರೆ ಅಂದ್ರೆ, ಯಾರು ಜೀವನದಲ್ಲಿ ಫ್ಲಾಪ್ ಆಗಿರ್ತಾರೋ ಅವರೇ ಚೆನ್ನಾಗಿ ದುಡ್ಡು ಮಾಡ್ತಾರೆ. ಓಕೆ, ಯಾಕೆಂದ್ರೆ ಅವ್ರಿಗೆ ಒಂದು ಸ್ಕಿಲ್ ಇರಲ್ಲ, ಕಲ್ತ್ಕೊಬೇಕೇನು ಅಂತ ಬರ್ತಾರೆ, ಅವ್ರು ಚೆನ್ನಾಗಿ ಕಲ್ತ್ಕೊಂತಾರೆ. ಅತಿ ಬುದ್ಧಿವಂತರು ಸ್ಟಾಕ್ ಮಾರ್ಕೆಟ್ ಅಲ್ಲಲ್ಲ ಸರ್, ಜೀವನದಲ್ಲಿ ಯಾವತ್ತು ದುಡ್ಡು ಮಾಡಿರೋ ಉದಾಹರಣೆನೇ ಇಲ್ಲ. ನೀವೆಲ್ಲಾದ್ರೂ ತಗೊಳ್ಳಿ, ಇವನ್ ಯಾವತ್ತು ಅತಿ ಬುದ್ಧಿವಂತಿಕೆ ಅತಿ ಶಾರ್ಟ್ ಟರ್ಮ್ ಅತಿ ಬುದ್ಧಿವಂತರಿಗೆ ಯಾವತ್ತಾದ್ರೂ ನೀವೆಲ್ಲಾದ್ರೂ ನೋಡಿ, ಯಾವ ಫೀಲ್ಡ್ ಅಲ್ಲಾದ್ರೂ ದುಡ್ಡು ಮಾಡಿರೋದು ಒಂದು ಕಾನ್ಸೆಪ್ಟ್ ಇಲ್ಲ. ಇಲ್ಲೂ ಅಷ್ಟೇ, ಸ್ವಲ್ಪ 10% ನಾಲೆಜ್, 90% ಕನ್ಸಿಸ್ಟೆನ್ಸಿ. ಈಗ ನಮ್ಮ ವೀಕ್ಷಕರಿಗೆ ನಾನು ಹೇಳೋದು, ನೀವು ಇಲ್ಲಿಗೆ ಹಣ ಕೊಟ್ಟೇ ಬರಬೇಕು ಅಂತ ನಾನು ಹೇಳೋದಿಲ್ಲ. ಇವರ ಫ್ರೀ ಕ್ಲಾಸ್ ಇದೆ, ಅದನ್ನು ದಯವಿಟ್ಟು ಅಟೆಂಡ್ ಆಗಿ. ನಿಮಗಿಷ್ಟ ಆದರೆ, ಇಲ್ಲ ನವೀನ್ ಸರಿಂದ ನಾನು ಕಲಿಬಹುದು, ಇಲ್ಲ ನನಗೆ ಏನೋ ಒಂದು ಕಲ್ತ್ಕೊಂಡೆ ನಾನು ಅನ್ನೋದು ಇದ್ದರೆ ಇವರ ಕ್ಲಾಸನ್ನು ನೀವು ಜಾಯ್ನ್ ಆಗಿ. ಬಹುಶಃ ಸ್ಟಾರ್ಟಿಂಗಲ್ಲಿ ಫ್ರೀ ಕ್ಲಾಸ್ಗೆ ಬರಲಿ ಅಲ್ವಾ ಸರ್? ಸರ್ ಸ್ಟಾರ್ಟಿಂಗ್ ನಾನು ಹೇಳ್ತೀನಿ ಅಂದರೆ ಫ್ರೀ ಕ್ಲಾಸ್ಗೆ ಬನ್ನಿ. ಓಕೆ, ನಮ್ಮ ಹತ್ರ ಬೇಸಿಕ್ ಕೋರ್ಸ್ ಬರೀ ಕೈಗಿಟ್ಟು ಬೆಲೆಯಲ್ಲಿ ಸಿಗುತ್ತೆ, ಬರೀ 6000 ಅಷ್ಟೇ. ನಾನು ಕಲ್ತಾಗ 1.5 ಲಕ್ಷ ಇತ್ತು. ಓಕೆನಾ, ಇವಾಗ ಈಸಿಯಾಗಿ ನಾನು ಕರ್ನಾಟಕ ಟ್ರೇಡಿಂಗ್ ಹಬ್ ಕರ್ನಾಟಕ ಅಂತ ಯಾಕೆ ಸ್ಟಾರ್ಟ್ ಮಾಡಿದೀನಿ ಅಂದ್ರೆ, ಎಲ್ಲರಿಗೂ ಸಿಗ್ಬೇಕು ಎಜುಕೇಶನ್. ಓಕೆನಾ, ಬಿಕಾಸ್ USA ಮಾರ್ಕೆಟ್ ಅಲ್ಲಿ 60 ಮೇಲೆ ಇದ್ದಾರೆ, ನಮ್ಮ ಮಾರ್ಕೆಟ್ ಅಲ್ಲಿ ಇರೋದೇ 4% ಜನ. ಎಲ್ಲರಿಗೂ ಫೈನಾನ್ಷಿಯಲ್ ಫ್ರೀಡಮ್ ಸಿಗಬೇಕು. ಅದು ಸಿಕ್ಕಿದ್ರೇನೆ ಎಲ್ಲರೂ ಚೆನ್ನಾಗಿ ಆಗ್ತೀವಿ ಸರ್, ನಿಮ್ಗಾಗ್ಲಿ ನನಗಾಗ್ಲಿ. ಎಲ್ಲ ಫೀಲ್ಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ಸ್ ಅನ್ನೋದು ಇರಬೇಕು. ಎಸ್ ಸರ್, ನಿಜವಾಗ್ಲೂ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಇನ್ಸ್ಟಿಟ್ಯೂಷನ್ ಅನ್ನು ನಾವು ಕಳೆದ ಬಾರಿ ತೋರಿಸಿದ್ವಿ, ಅವತ್ತು ರಿವ್ಯೂ ಅನ್ನು ತಗೊಂಡ್ವಿ. ಆದರೆ ಇವತ್ತು ಆ ವಿಡಿಯೋ ನಂತರದಲ್ಲಿ ಬಂದಿರುವಂತಹ ಅನೇಕ ಸ್ಟೂಡೆಂಟ್ಸ್ಗಳು ಇಲ್ಲಿದ್ರು, ಅವ್ರ ಹತ್ರ ತಗೊಂಡ್ವಿ. ಇನ್ನೂ ಅನೇಕರು ಇದ್ದಾರೆ, ಬಹುಶಃ ಊಟಕ್ಕೆಲ್ಲ ಹೋದ್ರು, ಹೊರಗಡೆ ಹೋದ್ರು ಅಂತ ಅನ್ಕೊಂತೀನಿ. ಒಂದೊಳ್ಳೆ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಾನು ಕೊಡುವ ಪ್ರಯತ್ನವನ್ನು ಮಾಡಿದ್ದೀನಿ. ನಿಮಗೆ ಫ್ರೀ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ಬಗ್ಗೆ ತಿಳುವಳಿಕೆ ಸಿಗಲಿ, ಜೊತೆಗೆ ನೀವು ಆ ಕ್ಲಾಸನ್ನು ಅಟೆಂಡ್ ಆಗಲಿ ಅನ್ನೋ ದೃಷ್ಟಿಯಲ್ಲಿ ನಾನು ಇವತ್ತು ಇಲ್ಲಿಗೆ ಬಂದಿದ್ದು. ಬೆಂಗಳೂರಲ್ಲಿ ಮಾತ್ರ ನಿಮ್ಮ ಸೆಂಟರ್ ಇರೋದಾ ಅಥವಾ ಬೇರೆ ಕಡೆನೂ ಇದೆಯಾ? ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡಿ ಸರ್. ಸರ್, ಕರ್ನಾಟಕದಾದ್ಯಂತ ನನಗೆ ಈ ಟ್ರೇಡಿಂಗ್ ಆಫ್ ಕರ್ನಾಟಕ ತಗೊಂಡು ಹೋಗ್ಬೇಕು ಅಂತ ಆಸೆ ಇದೆ. ಆಲ್ರೆಡಿ ಇದು ಬ್ರಾಂಚ್ 1. ಬ್ರಾಂಚ್ 2 ಬಂದ್ಬಿಟ್ಟು ಮೈಸೂರು ಕುವೆಂಪು ನಗರದಲ್ಲಿದೆ. ಮೈಸೂರಲ್ಲಿ ಓಪನ್ ಆಗಿದೆಯಾ? ಆಲ್ರೆಡಿ ಓಪನ್ ನಡೀತಿದೆ, ಸಕ್ಸಸ್ಫುಲ್ ಆಗಿ ರನ್ ಆಗ್ತಿದೆ. ದೇವನಹಳ್ಳಿಯಲ್ಲಿ ಇನ್ನೊಂದು 15 ದಿವಸ ಆಲ್ರೆಡಿ ಎಲ್ಲ ಗ್ಲಾಸ್ ವರ್ಕ್ ಎಲ್ಲ ನಡೆದಿದೆ. ಅದು ಬ್ರಾಂಚ್ ನಂಬರ್ 3. ಯಾಕಂದ್ರೆ ನಾರ್ತ್ ಅಲ್ಲಿ ಬೆಂಗಳೂರಲ್ಲಿ ಯಾವ್ದು ಇಲ್ಲ ಅಂತ ಇದ್ರು, ಸೊ ನಾರ್ತ್ ಬೆಂಗಳೂರು ತಗೊಂಡು ಹೋಗ್ಬೇಕು. ಯಾರಾದ್ರೂ ಕಲಿಯೋರು ಇದ್ರೆ ಸೊ ಅಲ್ಲಿಗೂ ಬನ್ನಿ. ನನಗೇನಂದ್ರೆ ಹಳ್ಳಿಗೂ ಮುಟ್ಟಬೇಕು ಅಂತ ಆಸೆ ಸರ್. ಹೆಂಗೆ ಪಂಚಾಯತಿಗೆ ಒಂದೊಂದು ಇದಿರುತ್ತೋ, ಪಂಚಾಯತಿಗೆ ಒಂದು ಇರಬೇಕು. USA ಹೆಂಗ್ ಕಲಿತಾ ಇದಾರೋ 62 ಜನ ಈ ಸ್ಟಾಕ್ ಮಾರ್ಕೆಟ್ನ 60% 50% ಮೇಲೆ ಇನ್ವೆಸ್ಟರ್ಸ್ ಇರಬೇಕು ಅನ್ನೋದು ನನ್ನ ಆಸೆ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮಗೂ ನಿಮ್ಮ ಸಂಸ್ಥೆಯವರಿಗೂ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ತುಂಬ ಧನ್ಯವಾದ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನೀವು ಎಷ್ಟು ತಿಳ್ಕೊಂಡ್ರೂ ಕೂಡ ಕಡಿಮೆ ಅಂತ ಹೇಳ್ಬೋದು. ಬೆಂಗಳೂರು, ಮೈಸೂರು, ಇನ್ನಿತರ ಭಾಗದಲ್ಲಿ ಇವರ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಹಬ್ ಆಗ್ತಾ ಇದೆ. ಈಗ ಬೆಂಗಳೂರಲ್ಲಿ ಮತ್ತು ಮೈಸೂರಲ್ಲಿ ನಡೀತಾ ಇದೆ. ಇವರ ಕಾಂಟ್ಯಾಕ್ಟ್ ನಂಬರನ್ನು ಡಿಸ್ಪ್ಲೇ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಇಲ್ಲಿಯ ಕಂಪ್ಲೀಟ್ ಅಡ್ರೆಸ್, ಗೂಗಲ್ ಮ್ಯಾಪ್ ಲೊಕೇಶನ್, ಲಿಂಕ್ ಎಲ್ಲವೂ ಕೂಡ ಇರುತ್ತೆ. ಅಲ್ಲಿಯೂ ಕೂಡ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿಗೆ ಬನ್ನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.